ಓಕೆ, ಸೊ ಇವತ್ತಿನ ಅಧ್ಯಾಯ ಶುರು ಮಾಡೋಣ. 12ನೇ ಅಧ್ಯಾಯ ಭಕ್ತಿ ಸೇವೆ ಅಲ್ವಾ? 12ನೇ ಅಧ್ಯಾಯ ಹೆಸರೇ ಭಕ್ತಿ ಸೇವೆ. ಇದು ಸೆಂಟರ್ ಇದ್ದಂಗೆ, ಹಾರ್ಟ್ ಇದ್ದಂಗೆ, ಹೃದಯ ಇದ್ದಂಗೆ. ಈ ಭಗವದ್ಗೀತೆಯ ಹೃದಯ ಇದ್ದಂಗೆ ಆಕ್ಚುಲಿ. ಓಕೆನಾ? ಜಸ್ಟ್ ಲೈಕ್ ಹೆಂಗೆ ನಮ್ಮ ಹೃದಯದಲ್ಲಿ, ನಮ್ಮ ಶರೀರದಲ್ಲಿ ಹೃದಯ ಎಷ್ಟು ಇಂಪಾರ್ಟೆಂಟ್ ಅಲ್ವಾ, ಆ ರೀತಿ ಈ ಭಗವದ್ಗೀತೆಯಲ್ಲಿ ಈ ಭಕ್ತಿ ಯೋಗ ಅಧ್ಯಾಯ ತುಂಬಾ ಮುಖ್ಯ. ಓಕೆ, ಸೊ ಮೊದಲನೇ ಶ್ಲೋಕನೇ ಏನು? ಭಗವಂತ ನಮ್ಗೆ ಅರ್ಜುನ ನಮ್ಗೆ ಪ್ರಶ್ನೆಯಿಂದ ಶುರು ಮಾಡ್ತಾನೆ. ಪ್ರಶ್ನೆಗೆ ಉತ್ತರ ಕೊಡ್ತಾನೆ ಕೃಷ್ಣ ಈ ಅಧ್ಯಾಯದಲ್ಲಿ. ಓಕೆ, ತುಂಬಾ ರಿಲೆವೆಂಟ್ ಶ್ಲೋಕ ಏನಪ್ಪಾ ಇವತ್ತು? ಅರ್ಜುನ ವಾಚ ಏವಂ ಸತತ ಯುಕ್ತ ಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಂ ಅವ್ಯಕ್ತಂ ತೇಷಾಂ ಕೇ ಯೋಗ ವಿತ್ತಮಾಃ. ಯಾರು ಓದ್ತೀರಾ? ಶ್ಲೋಕ ಅನುವಾದ ಓದ್ತೀರಾ? ಶ್ಲೋಕ ಅನುವಾದ ಓದ್ಲಾ ಮಾತಾಜಿ? ಭಕ್ತಿ ಯೋಗ ಶ್ಲೋಕ 1. ಅರ್ಜುನ ಉವಾಚ ಏವಂ ಸತತ ಯುಕ್ತಾಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಮವ್ಯಕ್ತಂ ತೇಷಾಂ ಕೇ ಯೋಗ ವಿತ್ತಮಾಃ. ಅನುವಾದ: ಅರ್ಜುನನು ಪ್ರಶ್ನಿಸಿದನು, ಸದಾ ನಿನ್ನ ಭಕ್ತಿ ಸೇವೆಯಲ್ಲಿ ಉಚಿತವಾದ ರೀತಿಯಲ್ಲಿ ನಿರತರಾದವನು ಮತ್ತು ಅವ್ಯಕ್ತವಾದ ನಿರಾಕಾರ ಬ್ರಹ್ಮನನ್ನು ಪೂಜಿಸುವವರು, ಇವರಿಬ್ಬರಲ್ಲಿ ಯಾರು ಹೆಚ್ಚು ಪರಿಪೂರ್ಣರೆಂದು ಭಾವಿಸಲಾಗಿದೆ? ಭಾವಾರ್ಥ ಓದ್ಬೇಕು ಮಾತಾಜಿ? ಭಾವಾರ್ಥನ ಓದಿ ಮಾತಾಜಿ. ಕೆಲವು ಪ್ಯಾರಾ ನೀವು ಓದಿ, ಕೆಲವು ಪ್ಯಾರಾ ಇನ್ಯಾರೋ ಡಿವೋಟಿಸ್ ಓದಿ. ಓಕೆ ಮಾತಾಜಿ. ಕೃಷ್ಣನು ಈಗ ಸಾಕಾರ ರೂಪ, ನಿರಾಕಾರ ರೂಪ ಮತ್ತು ವಿಶ್ವರೂಪ, ಈ ಮೂರನ್ನು ಮತ್ತು ಎಲ್ಲ ಬಗೆಗಳ ಭಕ್ತರನ್ನು, ಯೋಗಿಗಳನ್ನು ವರ್ಣಿಸಿದ್ದಾನೆ. ಸಾಮಾನ್ಯವಾಗಿ ಆಧ್ಯಾತ್ಮಿಕವಾದಿಗಳನ್ನು 2 ವರ್ಗಗಳನ್ನಾಗಿ ವಿಂಗಡಿಸಬಹುದು. ಒಂದು ವರ್ಗ ನಿರಾಕಾರವಾದಿಗಳದು, ಮತ್ತೊಂದು ಸಾಕಾರವಾದಿಗಳದು. ಸಾಕಾರವಾದಿಯಾದ ಭಕ್ತನು ತನ್ನ ಎಲ್ಲ ಶಕ್ತಿಯನ್ನು ಬಳಸಿ ಪರಮಪ್ರಭುವಿನ ಸೇವೆಯಲ್ಲಿ ತೊಡಗುತ್ತಾನೆ. ನಿರಾಕಾರವಾದಿಯು ನೇರವಾಗಿ ಕೃಷ್ಣನ ಸೇವೆಯಲ್ಲಿ ತೊಡಗುವುದಿಲ್ಲ. ಅವ್ಯಕ್ತವಾದ ನಿರಾಕಾರ ಬ್ರಹ್ಮನ ಧ್ಯಾನದಲ್ಲಿ ನಿರತನಾಗುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಓಡಿಸರ ಓದ್ತೀರಾ? ಮುಂದಿನ ಪ್ಯಾರ ಓದಿ. ಓದ್ಲೆ ಮಾತಾಜಿ. ಪರಿಪೂರ್ಣ ಸತ್ಯದ ಸಾಕ್ಷಾತ್ಕಾರದ ವಿವಿಧ ಪ್ರಕ್ರಿಯೆಗಳಲ್ಲಿ ಭಕ್ತಿ ಸೇವೆ ಅಥವಾ ಭಕ್ತಿ ಯೋಗವೇ ಅತ್ಯುನ್ನತವಾದದ್ದು ಎಂದು ಈ ಅಧ್ಯಾಯದಲ್ಲಿ ಕಾಣುತ್ತೇವೆ. ದೇವೋತ್ತಮ ಪರಮಪುರುಷನ ಸಹವಾಸ ಬೇಕೆಂಬ ಬಯಕೆ ಇದ್ದಲ್ಲಿ ಅಂತಹ ಮನುಷ್ಯನು ಭಕ್ತಿ ಸೇವೆಯನ್ನು ಕೈಕೊಳ್ಳಲೇಬೇಕು. ಸಾಕಂದ್ರೆ ಮಾತಾಜಿ ಇದೊಂದು ಪ್ಯಾರ ಓದ್ಲಿ. ಭಕ್ತಿ ಸೇವೆಯಲ್ಲಿ ಪರಮಪ್ರಭುವನ್ನು ನೇರವಾಗಿ ಪೂಜಿಸುವವರಿಗೆ ಸಾಕಾರವಾದಿಗಳು ಎಂದು ಹೆಸರು. ನಿರಾಕಾರ ಬ್ರಹ್ಮನನ್ನ ಧ್ಯಾನದಲ್ಲಿ ತೊಡಗುವವರಿಗೆ ನಿರಾಕಾರವಾದಿಗಳು ಎಂದು ಹೆಸರು. ಇಲ್ಲಿ ಅರ್ಜುನನು ಯಾವ ನಿಲುವು ಉತ್ತಮ ಎಂದು ಪ್ರಶ್ನಿಸುತ್ತಿದ್ದಾನೆ. ಪರಿಪೂರ್ಣ ಸತ್ಯದ ಸಾಕ್ಷಾತ್ಕಾರಕ್ಕೆ ಬೇರೆ ಬೇರೆ ಮಾರ್ಗಗಳುಂಟು. ಈ ಅಧ್ಯಾಯದಲ್ಲಿ ಕೃಷ್ಣನು ಇವುಗಳಲ್ಲಿ ಅತ್ಯುನ್ನತವಾದದ್ದು ಭಕ್ತಿಯೋಗ ಅಥವಾ ತನ್ನ ಭಕ್ತಿ ಸೇವೆ ಎಂದು ಸೂಚಿಸುತ್ತಾನೆ. ಅದು ಅತ್ಯಂತ ನೇರವಾದದ್ದು ಮತ್ತು ಭಗವಂತನೊಡನೆ ಸಹವಾಸವನ್ನು ಪಡೆಯಲು ಅದೇ ಅತ್ಯಂತ ಸುಲಭವಾದದ್ದು. ಹರೇ ಕೃಷ್ಣ. ಹರೇ ಕೃಷ್ಣ. ಯಾರುತ್ತೀರಾ? ಓದ್ಲ ಮಾತಾಜಿ. ಭಗವದ್ಗೀತೆಯ 2ನೇ ಅಧ್ಯಾಯದಲ್ಲಿ ಪರಮಪ್ರಭುವು ಜೀವಿಯು ಭೌತಿಕ ದೇಹವಲ್ಲ ಎಂದು ವಿವರಿಸಿದ್ದಾನೆ. ಅವನೊಂದು ಆಧ್ಯಾತ್ಮಿಕ ಕಿಡಿ. ಪರಿಪೂರ್ಣ ಸತ್ಯವು ಅಲೌಕಿಕ ಸಮಗ್ರತೆ. 7ನೆಯ ಅಧ್ಯಾಯದಲ್ಲಿ ಜೀವಿಯು ಪರಮ ಸಮಗ್ರತೆಯ ಭಾಗ ಎನ್ನುವುದನ್ನು ಹೇಳಿ ಅರ್ಜುನನು ತನ್ನ ಗಮನವನ್ನು ಸಂಪೂರ್ಣವಾಗಿ ಸಮಗ್ರತೆಗೆ ಬದಲಿಸಬೇಕೆಂದು ಪ್ರಭುವು ಸೂಚಿಸಿದ. ತನ್ನ ದೇಹವನ್ನು ಬಿಡುವ ಕಾಲದಲ್ಲಿ ಯಾರು ಕೃಷ್ಣನನ್ನು ಕುರಿತು ಯೋಚಿಸುತ್ತಾರೋ ಅಂಥವರನ್ನು ಕೂಡಲೇ ಆಧ್ಯಾತ್ಮಿಕ ಗಗನಕ್ಕೆ, ಕೃಷ್ಣನ ನಿವಾಸಕ್ಕೆ ಕಳುಹಿಸಲಾಗುವುದು ಎಂದು 8ನೇ ಅಧ್ಯಾಯದಲ್ಲಿ ಹೇಳಲಾಯಿತು. 6ನೇ ಅಧ್ಯಾಯದ ಕಡೆಯಲ್ಲಿ ಪ್ರಭುವು ಎಲ್ಲಾ ಯೋಗಿಗಳಲ್ಲಿ ಯಾರು ಸದಾ ತನ್ನಲ್ಲಿಯೇ ಕೃಷ್ಣನನ್ನು ಕುರಿತು ಚಿಂತಿಸುವನೋ ಅವನು ಅತ್ಯಂತ ಪರಿಪೂರ್ಣನೆಂದು ಸ್ಪಷ್ಟವಾಗಿ ಹೇಳಿದ್ದಾನೆ. ಹೀಗೆ ಒಟ್ಟಿನಲ್ಲಿ ಪ್ರತಿಯೊಂದು ಅಧ್ಯಾಯದಲ್ಲಿಯೂ ತೀರ್ಮಾನವೆಂದರೆ
ಮನುಷ್ಯನು ಕೃಷ್ಣನ ಸಾಕಾರ ರೂಪದಲ್ಲಿ ಅನುರಕ್ತನಾಗಬೇಕು. ಅದೇ ಅತ್ಯುನ್ನತ ಆಧ್ಯಾತ್ಮಿಕ ಸಾಕ್ಷಾತ್ಕಾರ. ಹರೇ ಕೃಷ್ಣ ಮಾತಾಜಿ. ಓದ್ಲಾ ಇನ್ನೊಂದ್ ಸ್ವಲ್ಪ? ಥ್ಯಾಂಕ್ ಯು ಮಾತಾಜಿ. ಇನ್ಯಾರು ಡಿವೋಟೀಸ್ ಓದ್ತೀರಾ? ಓದ್ಲಾ ಮಾತಾಜಿ? ಓದಿ ಮಾತಾಜಿ. ರೇಣುಕಾ ಮಾತಾಜಿ. ಆದರೂ ಕೃಷ್ಣನ ಸಾಕಾರ ರೂಪದಲ್ಲಿ ಅನುರಕ್ತರಾಗಿಲ್ಲದವರು ಇದ್ದಾರೆ. ಅವರು ಎಷ್ಟರ ಮಟ್ಟಿಗೆ ಬೇರೆಯವರಾಗಿದ್ದಾರೆಂದರೆ, ಭಗವದ್ಗೀತೆಯ ವ್ಯಾಖ್ಯಾನಗಳನ್ನು ಸಿದ್ಧಗೊಳಿಸುವಾಗ ಸಹ ಅವರು ಜನರ ಮನಸ್ಸನ್ನು ಕೃಷ್ಣನಿಂದ ಬೇರೆಡೆಗೆ ತಿರುಗಿಸಿ ಭಕ್ತಿಯನ್ನೆಲ್ಲ ನಿರಾಕಾರ ಬ್ರಹ್ಮಜ್ಯೋತಿಗೆ ಬದಲಾಯಿಸಲು ಅಪೇಕ್ಷಿಸುತ್ತಾರೆ. ಪರಿಪೂರ್ಣ ಸತ್ಯವು ಇಂದ್ರಿಯಗಳಿಗೆ ಎಟುಕುವುದಿಲ್ಲ, ಅದು ಅವ್ಯಕ್ತ. ಆದ್ದರಿಂದ ಇವರು ಪರಿಪೂರ್ಣ ಸತ್ಯದ ನಿರಾಕಾರ ರೂಪವನ್ನೇ ಧ್ಯಾನಿಸಲು ಬಯಸುತ್ತಾರೆ. ಯೋಗಿಗಳಲ್ಲಿ 2 ವರ್ಗಗಳು. ಯಾವ ಪ್ರಕ್ರಿಯೆಯು ಹೆಚ್ಚು ಸುಲಭವಾದದ್ದು ಮತ್ತು 2 ವರ್ಗಗಳಲ್ಲಿ ಯಾವುದು ಅತ್ಯಂತ ಪರಿಪೂರ್ಣವಾದದ್ದು ಎನ್ನುವ ಪ್ರಶ್ನೆಯನ್ನು ತೀರ್ಮಾನಿಸಲು ಅರ್ಜುನನು ಪ್ರಯತ್ನಿಸುತ್ತಿದ್ದಾನೆ. ಎಂದರೆ ಆತನು ಕೃಷ್ಣನ ಸಾಕಾರ ರೂಪದಲ್ಲಿ ಪ್ರೀತಿ ಇರುವವನಾದ್ದರಿಂದ ತನ್ನ ನಿಲುವನ್ನು ಸ್ಪಷ್ಟಗೊಳಿಸುತ್ತಿದ್ದಾನೆ. ಆತನಿಗೆ ನಿರಾಕಾರ ಬ್ರಹ್ಮನಲ್ಲಿ ಆಸಕ್ತಿ ಇಲ್ಲ. ತನ್ನ ಸ್ಥಿತಿಯು ಭದ್ರವಾದುದೇ ಎಂದು ತಿಳಿದುಕೊಳ್ಳಲು ಅವನು ಬಯಸುತ್ತಾನೆ. ಈ ಐಹಿಕ ಜಗತ್ತಿನಲ್ಲಾಗಲಿ ಪರಮಪ್ರಭುವಿನ ಅಲೌಕಿಕ ಜಗತ್ತಿನಲ್ಲಾಗಲಿ ನಿರಾಕಾರ ಅಭಿವ್ಯಕ್ತಿಯು ಧ್ಯಾನಕ್ಕೆ ಒಂದು ಸಮಸ್ಯೆ. ವಾಸ್ತವವಾಗಿ ಪರಮಸತ್ಯದ ನಿರಾಕಾರ ರೂಪವನ್ನು ಪರಿಪೂರ್ಣವಾಗಿ ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಆದುದರಿಂದ ಅರ್ಜುನನನ್ನು ಹೀಗೆ ಕಾಲವನ್ನು ವ್ಯರ್ಥ ಮಾಡಿ ಏನು ಪ್ರಯೋಜನ ಎಂದು ಕೇಳಲು ಬಯಸುತ್ತಾನೆ. ಕೃಷ್ಣನ ಸಾಕಾರ ರೂಪವನ್ನು ಪ್ರೀತಿಸುವುದರಿಂದ ಇತರ ರೂಪಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿತ್ತು ಮತ್ತು ಅವನ ಮನಸ್ಸಿನ ಯಾವ ಬಗೆಯ ಪ್ರಕ್ಷುಬ್ಧತೆಯೂ ಇರುತ್ತಿರಲಿಲ್ಲ. ಆದುದರಿಂದ ಕೃಷ್ಣನ ಸಾಕಾರ ರೂಪವನ್ನು ಪ್ರೀತಿಸುವುದೇ ಅತ್ಯುತ್ತಮ ಎಂದು 11ನೇ ಅಧ್ಯಾಯದಲ್ಲಿ ಆತನು ಕಂಡುಕೊಂಡನು. ಅರ್ಜುನನು ಕೃಷ್ಣನಿಗೆ ಕೇಳುವ ಈ ಮುಖ್ಯವಾದ ಪ್ರಶ್ನೆಯಿಂದ ಪರಮಸತ್ಯದ ನಿರಾಕಾರ ಮತ್ತು ಸಾಕಾರ ಪರಿಕಲ್ಪನೆಗಳ ನಡುವಣ ವ್ಯತ್ಯಾಸವು ಸ್ಪಷ್ಟವಾಗುವುದು. ಶ್ಲೋಕ ಓದ್ಲಾ ಮಾತಾಜಿ? ಯಾವುದು ಮೊದಲನೇದಾ? 2ನೇದು ಮಾತಾಜಿ. ಸೆಕೆಂಡ್ ಮೊದಲನೇದು ಮುಗಿಸೋಣ. ನಾವು ಸ್ವಲ್ಪ ಡಿಸ್ಕಸ್ ಮಾಡೋಣ ಪಾಯಿಂಟ್ಸ್ ಮಾತಾಜಿ. ಓಕೆ, ಇಲ್ಲೇನಂತ ಭಗವಂತ ಮೊದಲನೇ ಶ್ಲೋಕದಲ್ಲಿ ಅರ್ಜುನ ಕೇಳ್ತಾರ ಪ್ರಶ್ನೆ ಇದು ಅಲ್ವಾ? ತುಂಬಾ ಮುಖ್ಯವಾದ ಪ್ರಶ್ನೆ. ಯಾಕೆ ಇದು ಮುಖ್ಯವಾದ ಪ್ರಶ್ನೆ ಅಂದ್ರೆ, ಎಸ್ಪೆಷಲಿ ಎಲ್ಲ ಜನರು ಮ್ಯಾಕ್ಸಿಮಮ್ ಈವನ್ ನಮ್ ಇಂಡಿಯಾದಲ್ಲೂ ಭಾರತ ದೇಶದಲ್ಲೂ ಭಗವಂತನ ಆಕ್ಚುಲಿ ಭಗವಂತ ರೂಪ ಇದೆ ಅನ್ನೋದು ಯಾರಿಗೂ ಗೊತ್ತೇ ಇಲ್ಲ. ಭಗವಂತನಿಗೆ ಒಂದು ರೂಪ ಇದೆಯಾ ಅಂದ್ರೆ ನಾವ್ ನಂಬಲ್ಲ. ಅದೇನದು ಭಗವಂತಂಗ್ ರೂಪ ಹೆಂಗಿರಕ್ ಸಾಧ್ಯ? ಭಗವಂತಂಗ್ ರೂಪ ಇದ್ರೆ ನಂತರನೇ ಹಾಗಾದ್ರೆ ನಾನ್ ಭಗವಂತ ಅಲ್ಲ ಅಲ್ವಾ? ಹಾಗಾಗಿ ಭಗವಂತನಿಗೂ ರೂಪ ಇರೋದು ಕರೆಕ್ಟ್ ಅಲ್ವೇನೋ ಅಂತ ಅನ್ಸತ್ ನಮ್ಮ ಮನ್ಸಿಗೆ. ಅಲ್ಲ, ರೂಪ ಅಂದ್ರೆ ಏನು ಅಂದ್ರೆ ಅವನು ನಂತರನೇ ತಿಂತಾನ, ನಂತರನೇ ಮಾತಾಡ್ತಾನ, ನಂತರನೇ ನೋಡ್ತಾನ. ಅದ್ ಹೆಂಗ್ ಸಾಧ್ಯ? ಇದು ನಮ್ ಮನ್ಸಿಗೆ ಯಾವಾಗ್ಲೂ ಬರುತ್ತೆ, ಫಸ್ಟ್ ಬಂದ್ಬಿಡುತ್ತೆ. ಹಾಗಾಗಿ ಭಗವಂತ ನಮ್ ತರ ಇರ್ಬಾರ್ದು, ಯಾವ್ದು ಬೇರೆ ತರ ಇರ್ಬೇಕು. ಹಾಗಾಗಿ ಭಗವಂತನಿಗೆ ರೂಪ ಇಲ್ಲ ಅಂತ ನಾವು ಭಾವಿಸ್ತೀವಿ. ಫಸ್ಟ್ ಭಗವಂತ ಏನೋ ಸಮಥಿಂಗ್, ಏನು ಅನ್ನೋದು ನಮ್ಗದ್ ಗೊತ್ತಿಲ್ಲ. ಅದಕ್ಕೆ ಅರ್ಜುನ ಮಾಡ್ತಿರೋದು ಪ್ರಶ್ನೆ. ಆಯ್ತಾ? ಸದಾ ನಿನ್ನ ಭಕ್ತಿ ಸೇವೆಯಲ್ಲಿ ಉಚಿತವಾದ ರೀತಿಯಲ್ಲಿ ನಿರತರಾದವರು ಅವ್ಯಕ್ತವಾದ ನಿರಾಕಾರ ಬ್ರಹ್ಮನನ್ನು ಪೂಜಿಸುವರು. ಇಬ್ಬರಲ್ಲಿ ಹೆಚ್ಚು ಪರಿಪೂರ್ಣತೆಯನ್ನು ಯಾರು ಹೆಚ್ಚು ಪರಿಪೂರ್ಣರೆಂದು ಭಾವಿಸಲಾಗಿದೆ. ಎರಡೂ ಒಂದು ರೀತಿಯಲ್ಲಿ ಭಗವಂತನ ಪೂಜೆನೆ. ನಿರಾಕಾರ ರೂಪದಲ್ಲೂ ಭಗವಂತನ ಪೂಜಿಸ್ಬೋದು, ಸಾಕಾರ ರೂಪದಲ್ಲೂ ಭಗವಂತನ ಪೂಜಿಸ್ಬೋದು. ಆದ್ರೆ ಎರಡಕ್ಕೂ ಒಂದೊಂದು ಏನಂತಾರೆ ಪ್ರೋಸ್ ಅಂಡ್ ಕಾನ್ಸ್. ಅಂದ್ರೆ ಕೆಲವೊಂದು ಬೆನಿಫಿಟ್ ಇದೆ, ಕೆಲವುದಿಲ್ಲ. ಇದು ನಿರಾಕಾರ ಅಂದ್ರೆ ನಮ್ಗೆ ತುಂಬಾ ಚೆನ್ನಾಗ್ ಅನ್ಸತ್ತೆ, ಹೌದಪ್ಪ ಭಗವಂತ ನಮ್ ತರ ಅಲ್ಲ. ಆದ್ರೆ ಅದಷ್ಟು ಸಾಕಾಗಲ್ಲ ಅಲ್ವಾ? ಯಾಕಂದ್ರೆ ಭಗವಂತ ನಿರಾಕಾರ ಅಂದ್ರೆ ಆಕಾರ ಇಲ್ಲ ಅನ್ ಮಾತ್ರಕ್ಕೆ ಅವನಿಗೆ ಪೂರ್ತಿ ಆಕಾರನೇ ಇಲ್ಲ ಅಂತಾನೂ ಅಲ್ಲ. ನಿರಾಕಾರ ರೂಪದಲ್ಲಿ ಅವನು ಸರ್ವವ್ಯಾಪಿ ಆಗಿದ್ದಾನೆ ಈ ಪ್ರಪಂಚದಲ್ಲಿ ಅಲ್ವಾ? ಅವನ ಶಕ್ತಿಯಿಂದನೇ ಎಲ್ಲ ನಡೀತಾ ಇರೋದು. ಅವನ ಶಕ್ತಿಯಿಂದನೇ ಎಲ್ಲ ಗ್ರಹಗಳು ನಿಂತಿರೋದು. ಆಕ್ಚುಲಿ ಅವನ ಶಕ್ತಿ ಇಲ್ಲೇ ಹೋದ್ರೆ ಮತ್ತ ಪರತರಂ ನಾಣ್ಯತಲ್ವ ಕಿಂಚಿದಸ್ತಿ ಧನಂಜಯ ಮೈ ಸರ್ವಂ ಇದಂ ಪ್ರೋತಂ ಸೂತ್ರೆ ಮಣಿಗಣ ಇವ ಅಂತ. ಸೂತ್ರೆ ಮಣಿಗಣ ಅಂದ್ರೇನು? ಮುತ್ತಿನ ಹಾರದಲ್ಲಿ ಹೆಂಗೆ ಹಾರ ಎಲ್ಲ ಮುತ್ತುಗಳನ್ನ ಪೋಣಿಸ್ಕೊಂಡು ಇಟ್ಕೊಂಡಿದೆ. ಹಾರ ಇಲ್ಲ ಅಂದ್ರೆ, ಆ ದಾರ ಇಲ್ಲ ಅಂದ್ರೆ ಮಣಿಗಳು ಇರೋದೇ ಇಲ್ಲ, ಜೋಡಿಸ್ಕೊಂಡಿರೋದಕ್ಕೆ ಆಗಲ್ಲ. ಅದು ನಾವು ಹಾಕೊಳಕ್ಕೂ ಆಗಲ್ಲ. ಅದೇ ರೀತಿ ಎಲ್ಲಾ ಗ್ರಹಗಳು, ಎಲ್ಲಾ ಲೋಕಗಳು
ಅಲ್ವಾ? ಒಂದ್ ಲೆವೆಲ್ ಅಲ್ಲಿ ಇದೆ, ಯಾವ್ದು ಒಂದಕ್ಕೊಂದು ಡಿಕ್ಕಿ ಹೊಡಿದೇನೆ, ಪ್ರಳಯ ಆಗ್ದೇನೆ, ಟೈಮ್ಗೆಲ್ಲ ನಮ್ಗೆ ಸಿಗ್ತಾ ಇದೆ ಬೆಳಕು, ಗಾಳಿ, ಊಟ, ತಿಂಡಿ ಅಂದ್ರೆ ಅವನ ಶಕ್ತಿಯಿಂದಾನೆ ಅಲ್ವಾ? ಹಾಗಾಗಿ ಭಗವಂತ ಇದ್ದಾನೆ, ಅವನ ಶಕ್ತಿ ರೂಪದಲ್ಲಿ ಎಲ್ಲಾ ಕಡೆ ಇದ್ದಾನೆ. ಅದು ನೋ ಡೌಟ್ ನಿರಾಕಾರನೇ. ಆದ್ರೆ ಅಷ್ಟೇ ಅಲ್ವಲ್ಲ, ನಿರಾಕಾರ ಇದ್ರೂ ಆ ನಿರಾಕಾರ ಶಕ್ತಿ ಬರ್ತಾ ಇರೋದು ಸಾಕಾರದಿಂದ ಅಲ್ವಾ? ಇವಾಗ ನಾನು ಕ್ಯಾಮ್ರಾ ಆಫ್ ಮಾಡ್ಕೊಂಡ್ಬಿಟ್ರೆ ನನ್ ವಾಯ್ಸ್ ಕೇಳ್ಸತ್ತೆ, ಆದ್ರೆ ನಾನು ಇದೀನಲ್ವಾ, ಮನುಷ್ಯ ಇದಾನಲ್ವಾ, ಮನುಷ್ಯ ಇದ್ದಾನೆ. ಕ್ಯಾಮ್ರಾ ಇಲ್ಲ ಅನ್ ಮಾತ್ರಕ್ಕೆ ಮನುಷ್ಯ ಇಲ್ಲ ಅಂತಲ್ಲ. ಒಬ್ರು ಮಾತಾಡ್ತಿರೋ ವ್ಯಕ್ತಿ ವಾಯ್ಸು, ಶಬ್ದ ಒಬ್ಬ ವ್ಯಕ್ತಿಯಿಂದ ಬರ್ತಾ ಇರೋದು, ಸೋರ್ಸ್ ಅಲ್ವಾ? ಮೂಲ ಏನು? ಮೂಲ ವ್ಯಕ್ತಿನ ಹುಡ್ಕೋದು. ನಿಮ್ಗೆ ಇದೆಲ್ಲ ಕಾಣಿಸ್ತಾ ಇದೆ, ಸೂರ್ಯ, ಚಂದ್ರ, ಗಾಳಿ, ಬೆಳಕು, ಈ ಪ್ರಪಂಚ ಅಲ್ವಾ? ಎಷ್ಟೆಲ್ಲ ಕಾಲ ಕರೆಕ್ಟ್ ಆಗಿ ಋತುಗಳು ಬದಲಾಗ್ತಾ ಇದೆ ಅಲ್ವಾ? ಇದೆಲ್ಲ ನಡೀತಾ ಇದೆ. ಸೊ ಇದ್ರಿಂದ ನಮ್ಗೆ ಅರ್ಥ ಆಗತ್ತೆ ಯಾರೋ ಸೃಷ್ಟಿಕರ್ತನೋ ಒಬ್ಬ ಇದ್ದಾನೆ ಅನ್ನೋದು. ಆ ಭಗವಂತ ಸಾಕಾರ ರೂಪ ಇರುವಂತ ಭಗವಂತ ಅಲ್ವಾ? ಈಗ 11ನೇ ಅಧ್ಯಾಯದಲ್ಲಿ ಅರ್ಜುನ ಆ ಒಂದು ಭಯಂಕರವಾದಂತ ರೂಪ ನೋಡ್ತಾನೆ, ವಿಶ್ವರೂಪ. ಅದ್ ನೋಡಿದ ಅವನ್ ಮನ್ಸಿಗೇನೋ ತುಂಬಾ ಸಂತೋಷ ಆಗಲ್ಲ, ಗಾಬರಿ ಆಗ್ತಾನ, ಹೆದರಿಕೆ ಆಗತ್ತವನು. ಇಷ್ಟೊಂದು ಭಯಂಕರವಾದಂತ ರೂಪನ ನಾನು ಇಷ್ಟು ದಿನ ಮಾತಾಡ್ತಾ ಇದ್ದಿದ್ದು, ನಡ್ಕೋತಾ ಇದ್ದಿದ್ದು, ನನ್ ಫ್ರೆಂಡ್ ಅನ್ಕೊಂಡಿದ್ದು, ನನ್ ಭಾವ ಅನ್ಕೊಂಡಿದ್ದು, ನನ್ ಮಿತ್ರ, ಗೆಳೆಯ ಅನ್ಕೊಂಡಿದ್ದು, ನಾನು ಬರೀ ಗೆಳೆಯ ಅಷ್ಟೇ ಅಲ್ಲ, ಇವನೊಬ್ಬ ಸೃಷ್ಟಿಕರ್ತ, ನಾಯಕನು. ಬಟ್ ಈ ರೂಪ ನನ್ಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ, ಇದು ತಗೊಳಕ್ ಆಗ್ತಿಲ್ಲ ಅರ್ಜುನನ್ ಕೈಯಲ್ಲಿ. ನಿಂದು ಮಾಮೂಲಿ ರೂಪನೇ ತೋರ್ಸಪ್ಪ ನಿಂದು ಅಂತ ಪ್ರಾರ್ಥಿಸ್ಕೊತಾನಲ್ವ. ಅದು ಮನ್ಸಿಗೆ ತುಂಬಾ ಹಿತ ಕೊಡತ್ತ, ಖುಷಿ ಕೊಡತ್ತೆ, ಅಪ್ರೋಚಬಲ್ ಅದು ಅಲ್ವಾ? ಆ ರೀತಿ ರೂಪ ಯಾವಾಗ ಅರ್ಜುನ ನೋಡ್ತಾನೋ ಅವನಿಗೆ ಸಮಾಧಾನ ಆಗತ್ತೆ ಹೃದಯಕ್ಕೆ. ಹಾಗಾಗಿ ಅರ್ಜುನ ಏನ್ ಮಾಡ್ತಾರೆ, ಪ್ರಶ್ನೆ ಯಾತಕ್ಕೆ ಅಂದ್ರೆ, ಎಷ್ಟೊಂದ್ ಜನ ವ್ಯಕ್ತಿಗಳ ನಿರಾಕಾರದ ರೂಪದಲ್ಲೂ ಭಗವಂತನ ಪೂಜಿಸೋರಿದ್ದಾರೆ, ಭಗವಂತನ ಶಕ್ತಿನ ಪೂಜಿಸೋರಿದ್ದಾರೆ. ಆದ್ರೆ ಅದು ಪರಿಪೂರ್ಣತೆನಾ? ಅದರಿಂದ ಪರಿಪೂರ್ಣತೆ ಹೊಂದಬಹುದ ನಾವು? ಎಷ್ಟರ ಮಟ್ಟಿಗೆ ಹೊಂದಬಹುದು ಅಲ್ವಾ? ಇದು ಮಾಡ್ತಾರೆ ಪ್ರಶ್ನೆ. ಆಯ್ತಾ? ಸೊ ಮೋರರ್ಲೆಸ್ ಎಲ್ಲಾ ಅಧ್ಯಾಯದಲ್ಲೂ ಅದೇ ಹೇಳ್ತಾ ಇರೋದು. ಪ್ರತಿಯೊಂದು ಅಧ್ಯಾಯದ ಕೊನೆಯಲ್ಲೂ ನಮಗೆ ಭಗವಂತ ಏನ್ ತಿಳಿಸ್ಕೊಡ್ತಾನೆ, ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಅವನ ಸೇವೆ ಮಾಡೋದ್ರಿಂದ ನಾವು ಭಗವಂತನ ಅರಿತುಕೊಳಕ್ ಸಾಧ್ಯ ಹೊರತು ಅವನ ಧ್ಯಾನ ಮಾಡೋದ್ರಿಂದ ಅಲ್ಲ. ಅವನ ನಿರಾಕಾರ ಎನರ್ಜಿನ ನೀವು ಎಷ್ಟು ತನಕ ಅಂತ ನೀವು ಒಂದು ದೀಪನ ಪೂಜ್ಸಕ್ಕಾಗತ್ತೆ? ದೀಪಕ್ಕೆ ಏನಂತ ನೀವು ಮಾತಾಡಿಸ್ತೀರಾ? ಏನಾದ್ರು ಪ್ರಸಾದ, ಏನಾದ್ರು ನೈವೇದ್ಯ ಇಡಕ್ಕಾಗತ್ತ ದೀಪಕ್ಕೆ? ದೀಪ ತಿನ್ನತ್ತ ಲೈಟ್? ದೀಪದ ಏನಾದ್ರು ಕತೆ ಇರತ್ತಾ, ಲೀಲೆ ಇರತ್ತಾ? ಇರಲ್ಲ. ಒಬ್ಬ ವ್ಯಕ್ತಿದಿರತ್ತೆ, ಲೀಲೆ ಇರತ್ತೆ, ಒಂದು ಕತೆ ಇರತ್ತೆ, ಅವನ್ ಯಾವ ರೀತಿ ನಡ್ಕೋತಾನೆ ಅಲ್ವಾ, ಎಷ್ಟು ಚತುರ ಅವನು, ಎಷ್ಟು ಜಾಣ ಅವನು, ಇದೆಲ್ಲ ಒಬ್ಬ ವ್ಯಕ್ತಿ ಬಗ್ಗೆ ನಾವು ತಿಳ್ಕೊಬಹುದು. ಅವಾಗ ನಮ್ಗೊಂದು ಕನೆಕ್ಷನ್ ಬರುತ್ತೆ. ಓ, ಈ ತರ ಮಾಡ್ತಾನೆ, ಈ ತರ ನಡ್ಕೋತಾನೆ. ಇಷ್ಟು ಬುದ್ಧಿವಂತಿಕೆಯಿಂದ ಕೃಷ್ಣ ಕುರುಕ್ಷೇತ್ರ ರಣರಂಗದಲ್ಲಿ ಕೌರವರನ್ನ ಸೋಲಿಸ್ದ. ಪಾಂಡವರ ಹತ್ರ ಕಮ್ಮಿ ಸೈನ್ಯ ಇದ್ರು ಕೂಡ ಎಷ್ಟು ಬುದ್ಧಿವಂತಿಕೆ ಉಪಯೋಗಿಸಿ ಅರ್ಜುನ ಕೃಷ್ಣ ಪಾಂಡವರನ್ನ ಗೆಲ್ಲಿಸ್ದ ಅಲ್ವಾ? ತುಂಬಾ ಇಂಟೆಲಿಜೆಂಟ್ ಕೃಷ್ಣ, ತುಂಬಾ ಬುದ್ಧಿವಂತ. ಇಡೀ ಜಗತ್ತನ್ನ ನೋಡ್ಕೊಳಕ್ ಆಗತ್ತೆ ಜಗತ್ಪತಿ ಅವನು ಅಂದ್ರೆ ಎಷ್ಟು ಇಂಟೆಲಿಜೆನ್ಸ್ ಇರ್ಬೇಕು, ಎಷ್ಟು ಬುದ್ಧಿ ಇರ್ಬೇಕು ಅವನಿಗೆ. ಅವ್ನ ಬಗ್ಗೆ ಕೇಳಿದ್ರೆ ನಮ್ಗೆ ಎಷ್ಟು ಖುಷಿ ಆತಪ್ಪ, ಕೃಷ್ಣನೇ ಇದೆಲ್ಲ ಮ್ಯಾನೇಜ್ ಮಾಡಕ್ ಆಗದಪ್ಪ. ಅಂದ್ರೆ ಯಾರಿಗೂ ಏನು ಸ್ವಲ್ಪನೂ ಅವನು ಅಫೆಂಡ್ ಮಾಡ್ದೇನೆ, ಯಾರಿಗೂ ಕಷ್ಟ ಕೊಡ್ದೇನೆ, ಯಾರಿಗೂ ಸ್ಮಾರ್ಟ್ ಆಗಿ ಮಾಡ್ಬಿಡ್ತಾನೆ ನಾವು ಕೆಲ್ಸ. ಸೊ ಅದು ಕೃಷ್ಣ. ಸೊ ಹಾಗಾಗಿ ಎಲ್ಲ ಹೇಳ್ತಾ ಇರೋದು, ಎಲ್ಲ ಎಷ್ಟೊಂದ್ ಜನ ನಿರಾಕಾರ ರೂಪದಲ್ಲಿ ಏನ್ ಪೂಜಿಸ್ತಾರೋ ಅದು ಎಷ್ಟು ವೇಸ್ಟ್ ಆಫ್ ಟೈಮ್ ಅಲ್ವಾ ಅಂತ ಅರ್ಜುನಲ್ಲಿ ಕೇಳ್ತಾ ಇರೋದು. ಎಷ್ಟು ಕಾಲಹರಣ ಅಲ್ವಾ ಸುಮ್ನೆ. ಯಾಕಂದ್ರೆ ಪರಿಪೂರ್ಣತೆ ಸಾಧಿಸಕ್ ಆಗತ್ತಾ ಇಲ್ವಾ ಅನ್ನೋದು ಇವಾಗ ಅದೇ ಪ್ರಶ್ನೆ ಮಾಡ್ತಿರೋದು. ನೆಕ್ಸ್ಟ್ ಅದಕ್ಕೆ ಉತ್ತರ ಕೊಡ್ತಾನೆ ಕೃಷ್ಣ. ಎಷ್ಟ್ರ ಮಟ್ಟಿಗೆ ಸಾಧಿಸಕ್ ಆಗತ್ತೆ, ಅನುಕೂಲವಾಗಿದ್ಯಾ, ಅದು ಅನಾನುಕೂಲವಾಗಿದ್ಯಾ, ಕಷ್ಟಕರವಾಗಿದ್ಯಾ ಹೃದಯಕ್ಕೆ ಅನ್ನೋದು ಹೇಳ್ತಾನೆ ಕೃಷ್ಣ. ಸೆಕೆಂಡ್ ಶ್ಲೋಕ ಹೋಗೋಣ. ಇವಾಗ ಭಗವಂತ ಉತ್ತರ ಕೊಡ್ತಾನೆ. ಶ್ರೀ ಭಗವಾನುವಾಚ ಮಯ್ಯಾವೇಶ ಮನೋ ಯೇ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧಯಾ ಪರಯೋಪೇತಾಸ್ ತೇ ಮೇ ಯುಕ್ತತಮಾ ಮತಾಃ. ಯಾರತ್ರ? ಶ್ಲೋಕ ಅನುವಾದ. ಓಕೆ, ಒಂದ್ ವಿಷಯ ಏನಂದ್ರೆ 12ನೇ ಅಧ್ಯಾಯದ ಎಲ್ಲಾ ಶ್ಲೋಕಗಳು ಎಲ್ರಿಗೂ ಬರ್ಬೇಕು, ಕಂಪಲ್ಸರಿ. ಓಕೆನಾ? 12ನೇ ಅಧ್ಯಾಯ ಪ್ರತಿದಿನ ಪ್ರಾಕ್ಟೀಸ್ ಮಾಡ್ಬೇಕು. ಇವತ್ತು ಎಷ್ಟು ಶ್ಲೋಕಗಳಾಗಿದೆಯೋ ಅಷ್ಟು ಶ್ಲೋಕದ ರೆಕಾರ್ಡಿಂಗ್ ಮಾಡಿ ಕಳಿಸು ನೀವು ಗ್ರೂಪ್ ಅಲ್ಲಿ, ಮೇನ್ ಗ್ರೂಪ್ ಅಲ್ಲಿ, ನಿತ್ಯಂ ಭಾಗವತದಲ್ಲಿ, ಇಲ್ಲಾಂದ್ರೆ ಮೇನ್ ಗ್ರೂಪ್ ಇದೆಯಲ್ಲ,
ಗೀತಾಗೆ 7 PM ಕನ್ನಡ ಅದು ಆ ಗ್ರೂಪ್ ಅಲ್ಲಿ ಕಳಿಸಿ. ಅಲ್ಲ ಬಾಕಿ ಜನ ಡಿವೋಟೀಸ್ ಅಲ್ಲ ಗೊತ್ತಾಗತ್ತೆ. ಓಕೆನಾ? ಶ್ಲೋಕ ಅನುವಾದ ರೆಕಾರ್ಡಿಂಗ್ ಮಾಡಿ ಕಳಿಸ್ಬೇಕು ಎಲ್ಲರೂ ಡಿವೋಟೀಸ್. ಬೈ ಹಾರ್ಟ್ ಆಗ್ಬೇಕದು. 12ನೇ ಅಧ್ಯಾಯ ಶ್ಲೋಕ ಅನುವಾದ ಪಟ್ಟಂತ ನಮ್ ಮೈಂಡ್ ಬರ್ಬೇಕು. ಈ ಶ್ಲೋಕ ಅಂದ ತಕ್ಷಣ ಅದ್ರ ಅರ್ಥ ಏನು ಅನ್ನೋದು ನಮ್ಗೆ ಗೊತ್ತಾಗ್ಬೇಕು. ಅಷ್ಟು ಮುಖ್ಯ ಇದು. ಓಕೆ, ಇದು ಕಂಪಲ್ಸರಿ ಆಕ್ಟಿವಿಟಿ ಎಲ್ಲರೂ. ಎಸ್ ಮಾದೇಶ್, ಯಾರು ಓದ್ತೀರಾ ಶ್ಲೋಕ ಅನುವಾದ? ಹರೇ ಕೃಷ್ಣ ಗುರುಜಿ. ಎಸ್ ಮಾದೇಶ್. ಶ್ರೀ ಭಗವಾನುವಾಚ ಮಯ್ಯಾ ವೇಶ್ಯ ಮನೋ ಯೇ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧಯಾ ಪರಯೋಪೇತ ಸ್ವೇ ಮೇ ಯುಕ್ತತಮಾ ಮತಾಃ. ಅನುವಾದ: ದೇವೋತ್ತಮ ಪರಮ ಪುರುಷನು ಹೀಗೆಂದನು, ಯಾರು ನನ್ನ ಸಾಕಾರ ರೂಪದಲ್ಲಿ ತಮ್ಮ ಮನಸ್ಸನ್ನು ನೆಲೆಸುತ್ತಾರೋ ಮತ್ತು ಅಧಿಕವಾದ ಹಾಗೂ ಅಲೌಕಿಕವಾದ ಶ್ರದ್ಧೆಯಿಂದ ನನ್ನನ್ನು ಪೂಜಿಸುವುದರಲ್ಲಿ ನಿರತರಾಗಿದ್ದಾರೋ ಅವರನ್ನು ನಾನು ಅತ್ಯಂತ ಪರಿಪೂರ್ಣರು ಎಂದು ಭಾವಿಸುತ್ತೇನೆ. ಹರೇ ಕೃಷ್ಣ. ಸರಿ, ಭಾವಾರ್ಥ ಓದ್ತೀರಾ ಮಾತಾಜಿ? ಯಾರು? ಚಿಕ್ಕದಾಗಿದೆ, ತುಂಬಾ ಚೆನ್ನಾಗಿದೆ, ಶಾರ್ಟ್ ಅಂಡ್ ಸ್ವೀಟ್ ಆಗಿ. ಓದ್ಲೆ ಮಾತಾಜಿ. ಗೀತಾ ಮಾತಾಜಿ ಅವರು. ಭಾವಾರ್ಥ: ಅರ್ಜುನನ ಪ್ರಶ್ನೆಗೆ ಉತ್ತರವಾಗಿ ಕೃಷ್ಣನು ಈ ಮಾತನ್ನು ಸ್ಪಷ್ಟವಾಗಿ ಹೇಳುತ್ತಾನೆ. ಯಾವತನು ಕೃಷ್ಣನ ಸಾಕಾರ ರೂಪದಲ್ಲಿ ತನ್ನ ಮನಸ್ಸನ್ನು ಕೇಂದ್ರೀಕರಿಸುತ್ತಾನೋ ಮತ್ತು ಶ್ರದ್ಧಾಭಕ್ತಿಗಳಿಂದ ಆತನನ್ನು ಪೂಜಿಸುತ್ತಾನೋ ಅವನೇ ಯೋಗದಲ್ಲಿ ಅತ್ಯಂತ ಪರಿಪೂರ್ಣನು ಎಂದು ಪರಿಗಣಿಸಬೇಕು. ಇಂತಹ ಕೃಷ್ಣ ಪ್ರಜ್ಞೆ ಸ್ಥಿತಿಯಲ್ಲಿರುವವನಿಗೆ ಐಹಿಕ ಚಟುವಟಿಕೆಗಳೇ ಇಲ್ಲ, ಏಕೆಂದರೆ ಅವನು ಮಾಡುವುದೆಲ್ಲ ಕೃಷ್ಣನಿಗಾಗಿ. ಪರಿಶುದ್ಧ ಭಕ್ತನು ಸದಾ ಕೆಲಸದಲ್ಲಿ ನಿರತನಾಗಿರುತ್ತಾನೆ. ಕೆಲವೊಮ್ಮೆ ಅವನು ಸಂಕೀರ್ತನೆ ಮಾಡುತ್ತಾನೆ, ಕೃಷ್ಣನ ವಿಷಯ ಕೇಳುತ್ತಾನೆ ಅಥವಾ ಪುಸ್ತಕಗಳನ್ನು ಓದುತ್ತಾನೆ. ಕೆಲವೊಮ್ಮೆ ನೈವೇದ್ಯಕ್ಕಾಗಿ ಅಡಿಗೆ ಮಾಡುತ್ತಾನೆ ಅಥವಾ ಕೃಷ್ಣನಿಗಾಗಿ ಏನನ್ನು ಕೊಳ್ಳಲು ಅಂಗಡಿಗೆ ಹೋಗುತ್ತಾನೆ. ಅಥವಾ ಕೆಲವೊಮ್ಮೆ ದೇವಸ್ಥಾನವನ್ನು ಸ್ವಚ್ಛ ಮಾಡುತ್ತಾನೆ ಅಥವಾ ಪಾತ್ರೆಗಳ ಸ್ವಚ್ಛ ಮಾಡುತ್ತಾನೆ. ಅವನು ಏನೇ ಮಾಡಲಿ ತನ್ನ ಚಟುವಟಿಕೆಗಳನ್ನು ಕೃಷ್ಣನಿಗೆ ಸಮರ್ಪಿಸದೆ ಒಂದು ಕ್ಷಣವನ್ನು ಕಳೆಯುವುದಿಲ್ಲ. ಇಂತಹ ಕ್ರಿಯೆ ಪೂರ್ಣ ಸಮಾಧಿ ಸ್ಥಿತಿಯಲ್ಲಿದೆ. ಥ್ಯಾಂಕ್ ಯು. ಹರೇ ಕೃಷ್ಣ. ಇದು ಭಗವಂತನ ಉತ್ತರ, ಇದು ಭಗವಂತನ ಅಭಿಪ್ರಾಯ. ಇದು ನನ್ನ ಅಭಿಪ್ರಾಯ ಅಂತ ಹೇಳ್ತಾನೆ ಕೃಷ್ಣ. ಇದು ಏನಂತಾನೆ? ಯಾರು ನನ್ನ ಸಾಕಾರ ರೂಪದಲ್ಲಿ, ಭಗವಂತನ ಒಂದು ಸಾಕಾರ ರೂಪ, ಭಗವಂತ ಒಬ್ಬ ವ್ಯಕ್ತಿ ಅಂತ ಭಾವಿಸಿ ಅವನಲ್ಲಿ ತಮ್ಮ ಮನಸ್ಸನ್ನು ನಿಲ್ಲಿಸುತ್ತಾರೋ. ಮನಸ್ಸು ಕೊಡೋದಂದ್ರೆ ಏನರ್ಥ? ಕಾನ್ಸಂಟ್ರೇಷನ್. ಜ್ಞಾಪಕ ಬರ್ತಾ ಇರೋದು ಸ್ಥಿತ ಪ್ರಜ್ಞೆ ಅಂತ. ಮನ್ಸನ್ನ ಕೊಡೋದಂದ್ರೆ ಜ್ಞಾಪಕ ಮಾಡ್ಕೋತಾ ಇರೋದು, ಕಾನ್ಸ್ಟೆಂಟ್ ಆಗಿ ಭಗವಂತನ ಮೇಲೆ ಗಮನ ಕೊಡ್ತಾ ಇರೋದು. ಮತ್ತು ಅಧಿಕವಾದ ಹಾಗೂ ಅಲೌಕಿಕವಾದ ಶ್ರದ್ಧೆಯಿಂದ ನನ್ನನ್ನು ಪೂಜಿಸುವುದರಲ್ಲಿ. ಹೌದಾ? ಆಲ್ವೇಸ್ ಎಂಗೇಜ್ ಇನ್ ವರ್ಷಿಪಿಂಗ್ ಮೀ ವಿತ್ ಗ್ರೇಟ್ ಅಂಡ್ ಟ್ರಾನ್ಸೆಂಡೆಂಟಲ್ ಫೇತ್. ಅಲೌಕಿಕವಾದ ಶ್ರದ್ಧೆ ಇದೆಯಾ ನಮ್ಗದು? ಅಲೌಕಿಕವಾದ ಶ್ರದ್ಧೆ ಬರುತ್ತೆ. ಅದು ಸ್ಪಿರಿಚುವಲ್ ಮಾಸ್ಟರಿನ ಗುರುವಿನ ಒಂದು ಮಾರ್ಗದರ್ಶನದಲ್ಲಿ ನಡೆದಾಗ ಅವರ ಕರುಣೆಯಿಂದ ನಮಗೆ ಆ ಶ್ರದ್ಧೆ ಅನ್ನೋದು ಬರುತ್ತೆ. ಈಗ ನಾವು ಪ್ರಭುಪಾದರ ಒಂದು ಭಾವಾರ್ಥ ಓದ್ತಾ ಇದ್ದೀವಿ ಅಲ್ವಾ? ಪ್ರಭುಪಾದರನ್ನ ಗುರು ಸ್ಥಾನದಲ್ಲಿ ಇಟ್ಕೊಂಡು ಆಚಾರ್ಯನ ನಾವು ನಮಸ್ಕರಿಸಿ ಅವರ ಮಂಗಳಾಚರಣೆ ನಾವು ಹಾಡ್ಕೊಂಡು ಅಲ್ವಾ, ಸಂಕೀರ್ತನೆ ಮಾಡ್ಕೊಂಡು ನಾವು ಶುರು ಮಾಡಿರೋದು. ಸೊ ಅವ್ರ ಆಶೀರ್ವಾದದಿಂದ ನಮ್ಗೆ ಇದು ಅರ್ಥ ಆಗತ್ತೆ. ಅವರ ಆಶೀರ್ವಾದದಿಂದ ನಮ್ಗೆ ಆ ಶ್ರದ್ಧೆ, ಅಲೌಕಿಕ ಶ್ರದ್ಧೆ ಏನ್ ಕೃಷ್ಣ ಹೇಳ್ತಿದ್ದಾನೆ ಅದು ಬರುತ್ತೆ ನಮ್ಗೆ ಭಗವಂತನ ಮೇಲೆ. ಆಕ್ಚುಲಿ ನೋಡಿದ್ರೆ ನಮ್ಮಲ್ಲಿ ಇಲ್ಲ. ಆಕ್ಚುಲಿ ಅದು ಆ ಅಲೌಕಿಕ ಶ್ರದ್ಧೆ ಅಷ್ಟಿಲ್ಲ ನಮ್ಮಲ್ಲಿ. ಯಾಕಂದ್ರೆ ಕಲ್ಮಶಗಳು ತುಂಬಾ ಇರೋದು, ಭೌತಿಕ ಕಲ್ಮಶಗಳು. ಅದನ್ನ ಹೋಗ್ಲಾಡ್ಸೋದಕ್ಕೋಸ್ಕರನೇ ನಾವು ಮಂಗಳಾಚರಣೆ ಮಾಡೋದು, ನಿತ್ಯ ನಾವು ಇದೆಲ್ಲ ಆಕ್ಟಿವಿಟೀಸ್ ಮಾಡೋದು, ಸತ್ಸಂಗದಲ್ಲಿ ಕೇಳೋದು ಅಲ್ವಾ? ಸೊ ಅಧಿಕವಾದ ಮತ್ತು ಅಲೌಕಿಕವಾದ ಶ್ರದ್ಧೆಯಿಂದ ನನ್ನನ್ನು ಪೂಜಿಸುವುದರಲ್ಲಿ
ನಿರತರಾಗಿರುತ್ತಾರೋ ಅವರನ್ನು ನಾನು ಅತ್ಯಂತ ಪರಿಪೂರ್ಣ ಅಂತ ಭಾವಿಸುತ್ತೇನೆ ಅಲ್ವಾ. ಸೊ ಎಲ್ಲಾ ಆಕ್ಟಿವಿಟೀಸ್ ನ ಕೃಷ್ಣನ್ನ ಸೇರಿಸಿ ಮಾಡಿದಾಗ ಅದು ಪರ್ಫೆಕ್ಟ್ ಯೋಗ ಆಗತ್ತೆ ಅಂತ ಹೇಳ್ತಾರೆ ನೋಡಿ ಕೃಷ್ಣನೇ ಅಲ್ವಾ. ಈವನ್ ನಾನು ಯಾವಾಗ ಮೊನ್ನೆ ಬೃಂದಾವನಕ್ಕೆ ಹೋದಾಗ ನೋಡಿ ಒಂದ್ ನಿಮಿಷ ಇದೊಂದು ಸೆಂಟೆನ್ಸ್ ಇಂಪಾರ್ಟೆಂಟ್. ಯಾವಾತನು ಕೃಷ್ಣನ ಸಾಕಾರ ರೂಪದಲ್ಲಿ ತನ್ನ ಮನಸ್ಸನ್ನು ಕೇಂದ್ರೀಕರಿಸುತ್ತಾನೋ ಮತ್ತು ಶ್ರದ್ಧಾ ಭಕ್ತಿಗಳಿಂದ ಅವನನ್ನು ಪೂಜಿಸುತ್ತಾನೋ ಅವನೇ ಯೋಗದಲ್ಲಿ ಅತ್ಯಂತ ಪರಿಪೂರ್ಣನೆಂದು ಪರಿಗಣಿಸಬೇಕು. ಸೊ ಸುಮ್ನೆ ನಾವು ಯೋಗ ಮಾಡ್ತೀವಿ ಅಂತ ಜನ ಹೇಳ್ತಾರೆ ಅಲ್ವಾ. ಯೋಗ ಅಂದ್ರೆ ಏನು? ಕೃಷ್ಣನ್ನ ಸೇರಿಸಿ ಮಾಡೋ ಕೆಲ್ಸಕ್ಕೆ ಯೋಗ ಅಂತ ಕರೆಯೋದು. ಸೊ ಭಗವಂತನ ಪೂಜಾ ಭಕ್ತಿ ನಾವ್ ಯಾವಾಗ ಮಾಡ್ತೀವೋ, ಅವನ ಶ್ರವಣ ಕೀರ್ತನ ಯಾವಾಗ ಮಾಡ್ತೀವೋ ಅದು ಪರ್ಫೆಕ್ಷನ್ ಆಫ್ ಯೋಗ ಅಂತ ಇರೋದಿಲ್ಲ ಆಚಾರ್ಯರು ಆಯ್ತಾ. ಅಂತ ಯೋಗಿ ಪರ್ಫೆಕ್ಟ್ ಯೋಗಿ ಅವನು ಅಂದ್ರೆ ಅದು ಭಕ್ತ ಯೋಗಿ ಆಯ್ತಾ. ಸೊ ಭಕ್ತಿ ಯೋಗ ಟಾಪ್ ಮೋಸ್ಟ್ ಯೋಗ ಅದು. ಬಾಕಿ ಯೋಗ ಟಾಪ್ ಮೋಸ್ಟ್ ಅಂತ ಕೃಷ್ಣ ಹೇಳಿಲ್ಲ. ಅದಕ್ಕೆ ಹಲವಾರು ಜನ್ಮಗಳು ತಗೊಳತ್ತೆ ಪರ್ಫೆಕ್ಷನ್ ಸ್ಟೇಜಿಗೆ ಬರೋದಿಕ್ಕೆ, ಪರಿಪೂರ್ಣತೆ ಹಂತಕ್ಕೆ ಬರೋದಿಕ್ಕೆ ಬೇರೆ ಯೋಗ ಮಾರ್ಗದಿಂದ ಸಾಕಷ್ಟು ಕಾಲ ತಗೊಳತ್ತೆ. ಯಾಕಂದ್ರೆ ಅದು ಸುತ್ತು ಬಳಸಿ ಬರೋ ಮಾರ್ಗ ಅದು. ನೋ ಡೌಟ್ ಕೊನೆಗೆ ಎಲ್ಲರೂ ಬರ್ಲೇಬೇಕು, ಮುಟ್ಲೇಬೇಕು ಕೃಷ್ಣನ. ಬಟ್ ಅಷ್ಟು ಸಮಯ ಎಲ್ಲಿದೆ ಜೀವಿಗೆ? ಅಷ್ಟು ಕಾಲಗಳವನು ಅಷ್ಟು ಸರಿ ಹುಟ್ಟಬೇಕು, ಅಷ್ಟು ಸರಿ ಸಾಯ್ಬೇಕು, ಪ್ರತಿ ಸರಿ ಅವ್ನಿಗೆ ಅನುಕೂಲವಾಗಿರತ್ತೆ ಪರಿಸ್ಥಿತಿ ಅಂತ ಹೇಳಕ್ಕಾಗಲ್ಲ. ಯಾವ ರೀತಿ ಜನ್ಮಗಳು ಸಿಗತ್ತೆ ಅನ್ನೋದು. ಬಟ್ ಭಕ್ತ ಯೋಗಿ ಯಾವಾಗ ಅವನು ಭಕ್ತಿ ಮಾರ್ಗಕ್ಕೆ ಬರ್ತಾನೋ ಅವನ್ ಎಲ್ಲಾ ಚಟುವಟಿಕೆಗಳಲ್ಲಿ ಕೃಷ್ಣನ ಸೇರಿಸಿ ಮಾಡ್ತಾನೋ. ಪ್ರತಿಯೊಂದು ಕಾರ್ಯನು ಭಗವಂತನಿಗೆ ಅರ್ಪಿಸಿ ಮಾಡ್ತಾನೆ. ಭಗವಂತನ ಸಂಬಂಧದಲ್ಲೆಲ್ಲ ಕಾರ್ಯಗಳು ಮಾಡ್ತಾನೆ. ಭಗವಂತನ ಸೇರಿಸ್ಕೊಂಡ್ ಮಾಡ್ತಾನೆ. ಅವ್ರ ಮಾತಾಜಿ ಹೇಳ್ತಿದ್ರು ಅವ್ರ ಮನೆ ಗೃಹ ಪ್ರವೇಶ ಟೈಮಲ್ಲಿ, ನಿಮ್ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಕೇಳಿದ್ರೆ, ನಾನು, ನನ್ನಿಬ್ರು ಮಕ್ಕಳು ಮತ್ತೆ ಜಗನ್ನಾಥ ಅಂತ ಹೇಳಿದ್ರು. ಸೊ ಭಗವಂತನ ಸೇರಿಸಿ ಅವರು ಮೆಂಬರ್ ಆಫ್ ದ ಫ್ಯಾಮಿಲಿ ಅಂತ ಭಾವಿಸ್ತಾರೆ. ಸೊ ಹಾಗಾಗಿ ನಾನು ವೃಂದಾವನ್ಗೆ ಹೋದಾಗ ನೋಡ್ತಾ ಇದ್ದೆ, ಮೇನ್ ಇಸ್ಕಾನ್ ಟೆಂಪಲ್ಗೆ ಹೋದಾಗ ವೃಂದಾವನ ಪ್ರಭುಪಾದ ಶುರು ಮಾಡಿದ ದೇವಸ್ಥಾನ. ಎಲ್ಲ ಡಿವೋಟೀಸ್ ಅಲ್ಲ, ಮಾತಾಜೀಸ್ ಅಲ್ಲ, ಎಷ್ಟೆಲ್ಲ ಸೇವೆಗಳು ಮಾಡಿದ್ರು, ಒಂದಲ್ಲ ಒಂದ್ ಸೇವೆಗಳು. ಅದ್ರ ಟೈಮೇ ಇಲ್ಲ ಆಕ್ಚುಲಿ ಖಾಲಿಯಾಗಿ. ಅವ್ರು ಮಾತಾಡ್ತಿದ್ರು ಕೃಷ್ಣ ಭಕ್ತಿ ಬಗ್ಗೆ ಮಾತಾಡ್ತಾರೆ, ಇಲ್ಲ ಮಕ್ಳುಗಳಿಗೆ ಒಳ್ಳೆ ಕೃಷ್ಣ ಕಾನ್ಶಿಯಸ್ ಎಜುಕೇಶನ್ ಕೊಡ್ತಾ ಇದಾರೆ. ಅಲ್ಲಿ ಎಲ್ಲ ಎಷ್ಟೆಲ್ಲ 25-30 ಜನ ಬರ್ತಾರೆ ಡಿವೋಟೀಸ್ ಮಕ್ಳುಗಳು. ಅವ್ರನ್ನೆಲ್ಲ ಅವ್ರಿಗೆಲ್ಲ ಒಳ್ಳೆ ಪ್ರಹ್ಲಾದ್ ಮಹಾರಾಜ್ ಕತೆ ಹೇಳೋದು, ಶ್ಲೋಕಗಳು ಹೇಳ್ಕೊಡೋದು, ಹೂ ಕಟ್ಟೋ ಸೇವೆ ಅಲ್ವಾ. ಸೊ ಕಾನ್ಸ್ಟೆಂಟ್ ಆಗಿ ಏನಾದ್ರೂ ಒಂದು ಚಟುವಟಿಕೆಗಳು ನಡೀತಾನೆ ಇರುತ್ತೆ. ಆ ರೀತಿಯಲ್ಲಿ ನಾವು ಬರೀ ದೇವಸ್ಥಾನದಲ್ಲಿ ಅಷ್ಟೇ ಅಲ್ಲ, ಪ್ರತಿನಿತ್ಯ ನಮ್ಮ ಮನೆಯದಲ್ಲೂ ಹಾಗೆ ಇರ್ಬೇಕು. ಅಂದ್ರೆ ನಮ್ಮ ಮನೆ ಪ್ರಮಾಣ ವಚನದಲ್ಲೂ ನೋಡ್ತಾ ಇದ್ವಲ್ವ, ದೇವಸ್ಥಾನದಲ್ಲಿ ಯಾವ ತರ ಇದೆಯೋ ಅದನ್ನೇ ಆದಷ್ಟು ನಾವು ಅಳವಡಿಸ್ಕೊಳ್ಳೋದಿಕ್ಕೆ ಪ್ರಯತ್ನ ಮಾಡ್ಬೇಕು ನಮ್ಮ ಮನೆಯಲ್ಲಿ ಅಂತ ಇತ್ತು ಅಲ್ವಾ. ಅಂದ್ರೆ ಆರತಿ ಮಾಡೋದು ಅಲ್ವಾ, ಭಗವಂತನ ದೇವ್ರ ಮನೆ ಕ್ಲೀನ್ ಮಾಡೋದಾಗ್ಲಿ, ಅಥವಾ ಮನೆ ಕ್ಲೀನ್ ಮಾಡೋದೇ ಇರ್ಬೋದು, ಏನೇ ಕ್ಲೀನ್ ಮಾಡೋದಿರ್ಬೋದು, ಪ್ರತಿಯೊಂದು ಆ ಭಗವಂತನ ಮೆಚ್ಚುಗೆಗೋಸ್ಕರ ಮಾಡ್ತಾ ಇದೀನಿ ಅಂತ ಭಾವಿಸ್ಬೇಕು, ನನ್ನ ಇಚ್ಛೆಗೋಸ್ಕರ ಅಂತ ಅಲ್ಲ. ಅವಾಗ ಅಂತ ಒಂದು ಕಾರ್ಯಗಳು ಕೃಷ್ಣನಂತಾನೆ ಇಲ್ಲಿ ಅದು ಪೂರ್ತಿ ಸಮಾಧಿದಲ್ಲಿ ಮಾಡ್ದಂಗೆ ಅಂತ ಅರ್ಥ. ಓಕೆನಾ? ಸಮಾಧಿ ಅಂದ್ರೆ ಏನಂತ? ಸಮಾಧಿ ಅದೊಂದು ಹಂತ. ಅದು ಸಮಾಧಿ ಸ್ಥಿತಿಯಲ್ಲಿ ಬ್ರಹ್ಮಭೂತ ಪ್ರಸನ್ನಾತ್ಮ ನಶೋಚತಿ ನ ಕಾಂಕ್ಷತಿ ಸಮ ಸರ್ವೇಶ ಭೂತೇಶು ಮದ್ಭಕ್ತಿ ಲಭತೆ ಪರಮಂತ. ಅಂದ್ರೆ ನಶೋಚತಿ ನ ಕಾಂಕ್ಷತಿ, ಅದು ಬ್ರಹ್ಮನ್ ರಿಯಲೈಸೇಷನ್. ಅಂದ್ರೆ ಒಂದು ಬ್ರಹ್ಮನ್ ಅಂತ ಗೊತ್ತೇ ಪೂರ್ತಿ ಆಧ್ಯಾತ್ಮಿಕ ಸ್ಥಾಯಿಗೆ ಒಬ್ಬ ವ್ಯಕ್ತಿ ಬಂದಿದ್ದಾನೆ ಅಂತ ಅರ್ಥ. ಯಾವಾಗ ಒಂದು ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯಗಳನ್ನ ನಡ್ಸ್ಕೊಂಡು ಹೋಗ್ತಾನೆ. ಸೊ ಹಾಗಾಗಿ ಪ್ರಜ್ಞೆನ ತುಂಬಾ ನಾವು ಎಚ್ಚರಿಕೆಯಿಂದ ಇಟ್ಕೋಬೇಕು. ದಟ್ ಈಸ್ ದ ಮೇನ್ ವಿಷಯ ಆಕ್ಚುಲಿ. ನಮ್ಮ ದೈನಂದಿನ ಕಾರ್ಯಗಳಲ್ಲಿ ನಮ್ಮ ಪ್ರಜ್ಞೆ ಯಾವ್ದ್ರ ಮೇಲಿದೆ? ಸಾಮಾನ್ ಮೇಲೆ ಇದೆಯಾ? ಆ ವಸ್ತು ಮೇಲಿದೆಯಾ? ವಸ್ತು ಮೇಲೆ ಪ್ರಜ್ಞೆ ಇರಬಾರ್ದು ನಮಗೆ ಅಲ್ವಾ. ವಸ್ತು ಕಾನ್ಶಿಯಸ್ ಆಗ್ಬಿಡ್ತೀವಿ ನಾವು, ವಸ್ತು ಪ್ರಜ್ಞೆ ಆಗ್ತೀವಿ. ಮನೆ ಪ್ರಜ್ಞೆ, ಕಾರ್ ಪ್ರಜ್ಞೆ ಇದಿರ್ಬಾರ್ದು ನಮಗೆ. ಆ ವಸ್ತು ಸಂಬಂಧದಲ್ಲಿ ಆ ವಸ್ತುನ ನಾವು ಕೃಷ್ಣನ್ ಸೇವೆದಲ್ಲಿ ಬಳಸ್ತಿದೀನಿ ಅನ್ನೋದಿರ್ಬೇಕು ನಮ್ಗೆ ಉದ್ದೇಶ. ಅರ್ಥ ಆಗ್ತದೆ? ಅಡ್ಗೆ ಮನೆನೇ ಇರ್ಬೋದು, ನಾವೆಷ್ಟು ಪ್ರೀತಿಸೋ ಅಡ್ಗೆ ಮನೆ ಆಗಿರ್ಬೋದು, ನಾವೆಷ್ಟು ತುಂಬಾ ಚೆನ್ನಾಗಿ ಅಲಂಕರಿಸ್ಕೊಂಡು ಎಲ್ಲ ಡಬ್ಬಗಳನ್ನ ಇಟ್ಕೊಂಡು ಜೋಡಿಸ್ಕೊಂಡು ಏನೇ ನಾವು ಎಷ್ಟೇ ಚೆನ್ನಾಗಿ ಅಲಂಕರಿಸ್ಕೊಂಡಿರ್ಬೋದು, ಅದು ಫೈನಲಿ ಅದು ಕೃಷ್ಣನ ಸೇವೆದಲ್ಲಿ ಬಳಸ್ತಾ ಇರುವಂತ ಅಡ್ಗೆ ಮನೆ.
ಭಗವಂತನಿಗೋಸ್ಕರ ಅಲ್ಲಿ ಅಡಿಗೆ ಮಾಡುವಂತ ಜಾಗ ಅದು ಅಲ್ವಾ. ನಿಮಿತ್ತ ಮಾತ್ರರಾಗಿ ನಾವು ಕೆಲಸ ಮಾಡ್ಬೇಕಷ್ಟೇ, ಒಂದು ಇನ್ಸ್ಟ್ರೂಮೆಂಟ್ ಇನ್ ದ ಹ್ಯಾಂಡ್ಸ್ ಆಫ್ ಕೃಷ್ಣ. ಆ ರೀತಿಯಲ್ಲಿ ನಾವು ಯಾವಾಗ ಎಲ್ಲದನ್ನು ನಾವು ಯೋಚಿಸ್ತೀವೋ ಅವು ಆಟೋಮೆಟಿಕಲಿ ನೋಡಿ ಎಲ್ಲಾ ಕೆಲಸ, ಚಿಕ್ಕ ಭೌತಿಕ ಕೆಲಸ ಕೂಡ ಅದು ಆಧ್ಯಾತ್ಮಿಕ ಕೆಲಸ ಆಗೋಗುತ್ತೆ. ಅದಕ್ಕೆ ಈ ನಾಲೆಜ್ ನಮ್ಗೆ ತುಂಬಾ ಮುಖ್ಯ. ಈ ಭಗವದ್ಗೀತೆ ಜ್ಞಾನ ನಮ್ಗೆ ಆಚಾರ್ಯರು ಬರ್ತಿರುವಂತ ಭಾವಾರ್ಥ ವಿಷಯ ತುಂಬಾ ಮುಖ್ಯ. ಅದಕ್ಕೆ ನಾವು ನೋಡಿ ಇಲ್ಲಿ ನೋಡಿ ಪಾತ್ರೆ ತೊಳೆಯೋದನ್ನು ಅವ್ರು ಹೇಳಿದ್ದಾರೆ ಅಲ್ವಾ. ಪಾತ್ರೆ ತೊಳೆಯೋದಾಗಿರ್ಬೋದು, ಅಥವಾ ದೇವಸ್ಥಾನ ಕ್ಲೀನ್ ಮಾಡೋದಾಗಿರ್ಬೋದು, ಅಥವಾ ಏನಾದ್ರು ಸಾಮಾನು ಕೊಂಡ್ಕೊಂಡ್ ಬರೋದಾಗಿರ್ಬೋದು, ಏನೇ ತಗೊಳ್ಳಿ ಸಾಮಾನು, ಏನೇ ತಗೊಳ್ಳಿ ಕೆಲಸ, ಎಲ್ಲಾನು ಅದು ಕೃಷ್ಣನ್ ಸೇವೆದಲ್ಲಿ ಬಳಸ್ತಾ ಇದ್ದೀನಿ ಅನ್ನೋದೇ ಇರ್ಬೇಕು ನಮ್ಮ ಅಟ್ ದ ಎಂಡ್ ಆಫ್ ದ ಡೇ ನಮ್ಮ ಮೈಂಡ್ ಅಲ್ಲಿ. ಮೂರನೇ ಸ್ಟೆಪ್ ಹೋಗೋಣ. 3-4 ಒಟ್ಟಿಗೆ ಮಾಡ್ಬೋಣ ಇವತ್ತು. ಯತ್ವಕ್ಷರಮ ನಿರ್ದೇಶಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮ ಚಿಂತ್ಯಂ ಚ ಕೂಟಸ್ಥಂ ಅಚಲಂ ಧ್ರುವಂ ಸನ್ನಿಯಮ್ಯೇಂದ್ರಿಯ ಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತ ಹಿತೇ ರತಾಃ. ಶ್ಲೋಕ ಅನುವಾದ ಇರುತ್ತೀರಾ ಹರಿಕೃಷ್ಣ? ಓದ್ಲಾ ಮಾತಾಜಿ? ಎಸ್ ಮಾತಾಜಿ. ಹಾ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಏತ್ವಕ್ಷರಮನಿರ್ದೇಶ ಮವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮಚಿಂತ್ಯಂ ಚ ಕೂಟಸ್ಥಮಚಲಂ ಧ್ರುವಂ ಸನ್ನಿಯಮ್ಯೇಂದ್ರಿಯಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತಹಿತೇ ರತಾಃ. ಹರೇ ಕೃಷ್ಣ ಮಾತಾಜಿ. ಅನುವಾದ. ಅವ್ಯಕ್ತವಾದದ್ದು ಇಂದ್ರಿಯಗಳ ಗ್ರಹಿಕೆಯನ್ನು ಮೀರಿದ್ದು, ಸರ್ವವ್ಯಾಪಿಯು, ಅಚಿಂತ್ಯವಾದದ್ದು, ಬದಲಾವಣೆ ಇಲ್ಲದ್ದು, ಸ್ಥಿರವಾದದ್ದು ಮತ್ತು ನಿಶ್ಚಲವಾದದ್ದು. ಇದು ಪರಮ ಸತ್ಯದ ನಿರಾಕಾರ ಪರಿಕಲ್ಪನೆ. ಇದನ್ನು ಎಲ್ಲ ಇಂದ್ರಿಯಗಳನ್ನು ನಿಯಂತ್ರಿಸಿ ಎಲ್ಲ ಜೀವಿಗಳ ಹಿತವನ್ನು ಬಯಸುತ್ತಾ ಸಂಪೂರ್ಣವಾಗಿ ಪೂಜಿಸುವವರ ಕಡೆಗೆ ನನ್ನನ್ನು ಸೇರಿಸುತ್ತಾರೆ. ಭಾವಾರ್ಥ ಓದ್ಲಾ ಮಾತಾಜಿ? ಭಾವಾರ್ಥನ ಓದ್ಬಿಡಿ ಮಾತಾಜಿ. ಮಾತಾಜಿ. ಭಾವಾರ್ಥ. ದೇವೋತ್ತಮ ಪರಮಪುರುಷನಾದ ಕೃಷ್ಣನನ್ನು ನೇರವಾಗಿ ಪೂಜಿಸದೆ ಅದೇ ಗುರಿಯನ್ನು ಪರೋಕ್ಷ ರೀತಿಯಲ್ಲಿ ಮುಟ್ಟಲು ಪ್ರಯತ್ನಿಸುವವರು ಅದೇ ಗುರಿಯಾದ ಶ್ರೀಕೃಷ್ಣನನ್ನು ಅಂತಿಮವಾಗಿ ಸೇರುವರು. ವಾಸುದೇವನೇ ಸರ್ವಸ್ವ ಎಂದು ತಿಳಿದುಕೊಂಡು ಜ್ಞಾನಿಯು ಹಲವು ಜನ್ಮಗಳ ನಂತರ ನನ್ನಲ್ಲಿ ಆಶ್ರಯವನ್ನು ಅರಸುತ್ತಾನೆ. ಹಲವು ಜನ್ಮಗಳ ನಂತರ ಮನುಷ್ಯನಿಗೆ ಪೂರ್ಣ ಜ್ಞಾನವು ಬಂದಾಗ ಆತನು ಶ್ರೀಕೃಷ್ಣನಿಗೆ ಶರಣಾಗತನಾಗುತ್ತಾನೆ. ಈ ಶ್ಲೋಕದಲ್ಲಿ ಹೇಳಿರುವ ರೀತಿಯಲ್ಲಿ ಮನುಷ್ಯನು ಭಗವಂತನ ಬಳಿ ಸಾರಿದರೆ ಆತನು ಇಂದ್ರಿಯ ನಿಗ್ರಹ ಮಾಡಬೇಕು, ಎಲ್ಲರ ಸೇವೆ ಮಾಡಬೇಕು ಮತ್ತು ಎಲ್ಲ ಜೀವಿಗಳ ಹಿತಕ್ಕಾಗಿ ಕೆಲಸ ಮಾಡಬೇಕು. ಮನುಷ್ಯನು ಪ್ರಭು ಕೃಷ್ಣನ ಬಳಿ ಸಾರಬೇಕು, ಇಲ್ಲವಾದರೆ ಪರಿಪೂರ್ಣ ಸಾಕ್ಷಾತ್ಕಾರವಿಲ್ಲ ಎನ್ನುವುದು ಇಂಗಿತಾರ್ಥ. ಅನೇಕ ಬಾರಿ ಮನುಷ್ಯನು ಅವನಿಗೆ ಸಂಪೂರ್ಣವಾಗಿ ಶರಣಾಗುವ ಮುನ್ನ ತುಂಬಾ ತಪಸ್ಸನ್ನು ಮಾಡಬೇಕಾಗುತ್ತದೆ. ವ್ಯಕ್ತಿಗತ ಆತ್ಮ. ಮಾತಾಜಿ ಇನ್ಯಾರು ಕೇಳೋಣ? ಹರಿಕೃಷ್ಣ ಮಾತಾಜಿ ಯಾರು ಓದ್ತೀರಾ? ಇನ್ನೊಂದು ಪ್ಯಾರ ಇದೆ. ಓದ್ತೀರಾ? ಯಾರು ಓದಿಲ್ಲ ಇದುವರೆಗೂ ಓದ್ತೀರಾ? ಕೊನೆ ಪ್ಯಾರ. ಪ್ರೇಮ ಮಾತಾಜಿ ಇದೀರಾ? ಪ್ರೇಮ ಮಾತಾಜಿ, ಅನುಪಮ ಮಾತಾಜಿ, ಹರಿಕೃಷ್ಣ ಓದ್ತೀರಾ? ಹರಿಕೃಷ್ಣ ಮಾತಾಜಿ, ಅನುಪಮ ಮಾತಾಜಿ ಇದೀರಾ? ನಮ್ಮ ಮಗಳ್ರಿ. ನಿಮ್ ಮಗಳ? ಓಕೆ ಓಕೆ ಓಕೆ. ಓದ್ತೀರಾ? ಹ್ಞೂನ್ರಿ, ಓದ್ತಾಳ್ರಿ. ಜೋರ್ ಮಾಡ್ಕೊಳ್ಳಿ ಸರ್, ಹತ್ರ ಇಟ್ಕೊಳ್ಳಿ ಮೈಕ್ ಮಾತಾಜಿ. ಹ್ಞೂನ್ರಿ ಮಾತಾಜಿ. 2ನೇ ಪ್ಯಾರ ಅಲ್ರಿ ಮಾತಾಜಿ? ವ್ಯಕ್ತಿಗತ ಆತ್ಮದಲ್ಲಿ ಪರಮಾತ್ಮನನ್ನು ಕಾಣಲು ಮನುಷ್ಯನು ಕಾಣುವುದು, ಕೇಳುವುದು, ಸವಿಯುವುದು, ಕೆಲಸ ಮಾಡುವುದು ಮೊದಲಾದ ಇಂದ್ರಿಯ ಕಾರ್ಯಗಳನ್ನು ಮಾತಾಜಿ ಕೇಳಿಸ್ತಾ ಇಲ್ಲ? ಕೇಳಿಸ್ತಾ ಇಲ್ರಿ ಮಾತಾಜಿ? ಜೋರ ಕೇಳಿಸ್ತಿಲ್ಲ, ಸಣ್ಣಕ್ಕಿದೆ. ಹೌದ್ರಿ, ಈಗ್ರಿ ಮಾತಾಜಿ? ಇನ್ಯಾವ ಚಾನ್ಸ್ ಕೊಡೋಣ ಮಾತಾಜಿ? ಶ್ರೀವಳ್ಳಿ ಮಾತಾಜಿ, ಹರಿಕೃಷ್ಣ ಓದ್ತೀರಾ? ಓಕೆ ಮಾತಾಜಿ.
ಉಮಾದೇವಿ ಮಾತಾಜಿ, ಪ್ರೇಮ ಮಾತಾಜಿ. ಎಸ್, ಓದ್ತೀನಿ ಮತ್ತೆ. ಓದಿ ಮಾತಾಜಿ. ಎಲ್ಲಿಂದ ಮಾತಾಡಿದ್ದು? ಮನುಷ್ಯನೇನ್ರಿ? 2ನೇ ಪ್ಯಾರ ಮಾತಾಜಿ, 3-4 ಶ್ಲೋಕ, 12ನೇ ಅಧ್ಯಾಯ. ವ್ಯಕ್ತಿಗತ ಆತ್ಮದಲ್ಲಿ ಸಿಕ್ತಾ? ಪೇಜ್ ನಂಬರ್ 569 ಪ್ರೇಮ ಮಾತಾಜಿ. ನಾನ್ ನೋಡೇನ್ರಿ, ಇಲ್ಲೇ ಐತ್ರಿ. ಹ್ಮ್ ಇದೊಂದು ವ್ಯಕ್ತಿಗತ ಮನುಷ್ಯನ ಆತ್ಮದಲ್ಲಿ. ಪೂರ್ಣ ಜ್ಞಾನ. ಇಲ್ಲಿಂದ ಓದ್ತೇನೆ ನೋಡ್ರಿ ಮಾತಾಜಿ. ಓದಿ ಮಾತಾಜಿ. ಭಾವಾರ್ಥ: ದೇವೋತ್ತಮ ಪರಮ ಪುರುಷನಾದ ಕೃಷ್ಣ ಅದಾಗೋಯ್ತು ಮಾತಾಜಿ. ನೆಕ್ಸ್ಟ್ ಪ್ಯಾರ ಓದಿ, ನೆಕ್ಸ್ಟ್ ಪ್ಯಾರ. ನಿಷ್ಪರ ಹ್ಮ್ ವ್ಯಕ್ತಿ ಏನ್ರಿ? ವ್ಯಕ್ತಿಗತ ಆತ್ಮದಲ್ಲಿ ಪರಮಾತ್ಮನನ್ನು ಕಾಣಲು ಮನುಷ್ಯನು ಕಾಣುವುದು, ಕೇಳುವುದು, ಸವಿಯುವುದು, ಕೆಲಸ ಮಾಡುವುದು ಮೊದಲಾದ ಇಂದ್ರಿಯ ಕಾರ್ಯಗಳನ್ನು ನಿಲ್ಲಿಸಬೇಕಾಗುತ್ತದೆ. ಗೊತ್ತೀರಾ? ಓಕೆ, ನೋ ಪ್ರಾಬ್ಲಮ್, ನೀವು ಜಸ್ಟ್ ಕೇಳಿಸ್ಕೊಳ್ಳಿ ಮಾತಾಜಿ. ಆಗ ಅವನಿಗೆ ಪರಮಾತ್ಮನು ಎಲ್ಲೆಲ್ಲೂ ಇದ್ದಾನೆ ಎಂದು ಅರ್ಥವಾಗುತ್ತದೆ. ಇದನ್ನು ಅರ್ಥ ಮಾಡಿಕೊಂಡ ಮನುಷ್ಯನು ಯಾವ ಜೀವಿಯ ವಿಷಯದಲ್ಲಿಯೂ ಅಸೂಯೆ ಪಡುವುದಿಲ್ಲ. ಅವನು ಹೊರಗಿನ ಆಚ್ಛಾದನೆಯನ್ನು ಕಾಣದೆ ಆತ್ಮವನ್ನು ಮಾತ್ರ ಕಾಣುತ್ತಾನೆ. ಆದುದರಿಂದ ಅವನು ಮನುಷ್ಯನಿಗೂ ಪ್ರಾಣಿಗೂ ನಡುವೆ ಯಾವ ವ್ಯತ್ಯಾಸವನ್ನು ಕಾಣುವುದಿಲ್ಲ. ಆದರೆ ಈ ನಿರಾಕಾರ ಸಾಕ್ಷಾತ್ಕಾರದ ರೀತಿಯು ಸಾಮಾನ್ಯ ಮನುಷ್ಯನಿಗೆ ಬಹು ಕಷ್ಟವಾದುದು. ಅರ್ಥ ಆಗಿದ್ಯಾ? ಕೃಷ್ಣ ಇಂಗ್ಲಿಷ್ ನಲ್ಲಿ ಆಚ್ಛಾದನೆ ಅನ್ನೋದಕ್ಕೆ ಏನಿದೆ ನೋಡಿ ಗುರುಜಿ? ರಿಯಲೈಸಿಂಗ್, ಐ ಥಿಂಕ್ ಮಾತಾಜಿ, ಅವನು ಹೊರಗಿನ ಆಚ್ಛಾದನೆಯನ್ನು. ಓಕೆ, ಶ್ಲೋಕ 5 ಓದ್ಲಿ. realizing this, one envies no living entity. He sees no difference between man and animal because he sees souls only, not the outer covering. ಹೊರಗಿನ ಕವರಿಂಗ್ ಮಾತಾಜಿ. ಓಕೆ ಮಾತಾಜಿ. ಬಹಿರಂಗದಿಂದ ವ್ಯಕ್ತಿ ಯಾರೇ ಆಗಿರ್ಬೋದು. ಇವಾಗ ಪ್ರಭುಪಾದ ಅಮೆರಿಕಕ್ಕೆ ಹೋದಾಗ ಅಲ್ಲೆಲ್ಲ ಲೇಚಾಸ್ ಇರೋದಲ್ಲಿ, ಅವ್ರಿಗೇನು ಯಾವಾಗ ಅವ್ರಿಗೆ ಕುಂತ್ಕೊಂಡ್ರೆ ನಿಂತ್ಕೊಂಡ್ರೆ ಅವ್ರದ್ದು ಅದೇ ಕೆಲ್ಸ. ತಿನ್ನೋದು, ತಿನ್ನೋದು, ಮಾಡಬಾರ್ದು ಮಾಡೋದು, ಎಲ್ಲ ಗಲೀಜ್ ಕೆಲ್ಸಗಳು. ಕ್ಲೀನ್ ಪೀಪಲ್ ಅಲ್ಲ. ಇಲ್ಲಿ ನೋಡಿದ್ರೆ ವೈಷ್ಣವ, ಇವರು ಪ್ಯೂರ್ ವೈಷ್ಣವ, ಕ್ಲೀನ್ ವ್ಯಕ್ತಿ. ಫ್ರಿಡ್ಜ್ ಅಲ್ಲಿ ಮಾಂಸಗಳು, ಕುಡಿಯೋದು, ಮನೆಯೆಲ್ಲ ಗಲೀಜ್ ವಾಸನೆ. ಎಂತ ಒಂದು ಲೋಕ, ಎಂತ ಒಂದು ಊರು, ಪ್ರಪಂಚ ಅನ್ಸುತ್ತೆ. ಯಾವಾಗ್ಲೂ ಅನೈತಿಕ ಸಂಬಂಧಗಳು, ಒಂದು ಜೀವನಕ್ಕೊಂದು ಅದಕ್ಕೊಂದು ಅರ್ಥನೇ ಇಲ್ದಾರಂತ ಜೀವನ ನಡೆಸ್ತಾರೆ ಜನರು. ಬಟ್ ಅದ್ರ ಪ್ರಭುಪಾದ ಆ ವ್ಯತ್ಯಾಸ ನೋಡಿದಿದ್ರೆ ಇಷ್ಟು ಮುಖ್ಯವಂತ ವಿಷಯ ಹೇಳಕ್ ಆಗ್ತಿತ್ತಾ? ಹೇಳಕ್ ಆಗ್ತಿರ್ಲಿಲ್ಲ ಅಲ್ವಾ? ಅವ್ರನ್ನ ಭೌತಿಕದ ಒಂದು ಡಿಫ್ರೆನ್ಸಸ್ ನೋಡಿದಿದ್ರೆ, ಅವನು ಹೆಚ್ಚು, ಇವನು ಕೀಳು, ಇವನು ಮೇಲು ಅವೆಲ್ಲ ನೋಡಿದಿದ್ರೆ, ಇವನು ಮ್ಲೇಚ್ಛ ದೇಶದವನು ಅಂತ ನೋಡಿದಿದ್ರೆ, ಎಲ್ಲಿ ಅವ್ರ ಗುರುಗಳು ಹೇಳಿರೋಂತ ಆದೇಶಗಳನ್ನ ನಿಭಾಯಿಸಕ್ಕೆ ಆಗ್ತಿರ್ಲಿಲ್ಲ. ಅವ್ರ ಗುರುಗಳು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಇದನ್ನೇ ಹೇಳಿದ್ದಲ್ವಾ, ದಟ್ ಪಾಶ್ಚಾತ್ಯ ದೇಶಕ್ಕೆ ಹೋಗ್ಬಿಟ್ಟು ನೀನು ಈ ಒಂದು ವಿಷಯನ, ಸಂದೇಶನ, ಕೃಷ್ಣ ಪ್ರಜ್ಞೆನ ಆಂದೋಲನ ಶುರು ಮಾಡ್ಬೇಕು ಅಂತ. ಪರ್ಫೆಕ್ಟ್ ಎಕ್ಸಾಂಪಲ್ ಅದಕ್ಕೆ ಪ್ರಭುಪಾದ. ಅವ್ರಿಗೆ ಯಾಕೆ ಭಕ್ತಿ ಸಿದ್ಧಾಂತ ಸರಸ್ವತಿಗೆ ಯಾಕೆ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಇರಲಿಲ್ಲ ಗುರುಜಿ? ಅದ್ ಯಾಕೆ ಇನ್ಸ್ಟ್ರಕ್ಷನ್ ಕೊಟ್ರು ಹೊರದೇಶಕ್ಕೆ ಹೋಗಿ ಶುರು ಮಾಡಿ? ಗುಡ್ ಕ್ವಶನ್ ಮಾತಾಜಿ. ಇಂಡಿಯನ್ಸ್ ಯಾವ ತರ, ಭಾರತ ದೇಶದವ್ರು ಯಾವ ತರ ಇಲ್ಲೂ ಪ್ರಚಾರ ಮಾಡಕ್ ಎಷ್ಟೆಲ್ಲ ಪ್ರಯತ್ನ ಮಾಡಿದ್ದಾರೆ. ಬಟ್ ಜನರಿಗೇನು, ನಮ್ಗಾಗ್ಲೇ ಗೊತ್ತಪ್ಪ. ನಮ್ಗೆ ಅದ್ ಹೇಳ್ತಾರಲ್ಲ, ಅತಿ ಪರಿಚಯ ಅವಜ್ಞ ಅಂತಾರ ನೋಡಿ. ಅತಿ ಪರಿಚಯ ಅವಜ್ಞ. ನಮ್ಗೆ ಆಲ್ರೆಡಿ ಪರಿಚಯ ಇದೆ, ಇದೆಲ್ಲ ಗೊತ್ತು ನಮ್ಗೆ. ಶಾಸ್ತ್ರ ಏನು ನಾವೆಲ್ಲ ಅರ್ದು ಕುಡ್ದು ಬಿಟ್ಟಿದೀವಿ ತರ ನಾವ್ ಮಾತಾಡ್ತೀವಿ. ಪಾಲನೆ ಮಾಡೋದಿಕ್ ಬಂದಾಗ ನಾವೆಲ್ಲ ಭಕ್ತರೇ, ಹುಟ್ಟದಾಗಿಂದಾನೇ ಭಕ್ತರು ಅಂತೀವಿ ನಾವು. ಸೊ ಹಾಗಾಗಿ ನಮ್ ಜನರಿಗೆ ಹೇಳೋದೇ ತುಂಬಾ ಕಷ್ಟ, ಅವ್ರ ಕೆಲ ಮಾಡ್ಸೋದೇ ತುಂಬಾ ಕಷ್ಟ. ಅತಿ ಪರಿಚಯ ಅವಜ್ಞ ಆಗಿರೋದ್ರಿಂದ ಎಲ್ಲ ಇಲ್ಲೇ ಲೀಲೆಗಳು ನಡೆದಿದೆ, ಎಲ್ಲಾನು ಪರಿಚಯ ಇರೋದ್ರಿಂದ. ಸೊ ಎಲ್ಲ, ಅಂಡ್ ಅಟ್ ದ ಸೇಮ್ ಟೈಮ್ ಇನ್ನೊಂದೇನಂತ ಪಾಯಿಂಟ್ ತುಂಬಾ ವಿಶೇಷವಾದ ಏನಂದ್ರೆ, ನಾವ್ ಎಲ್ಲಾನು ಪಾಶ್ಚಾತ್ಯ ದೇಶದವ್ರನ್ನ ಅಳವಡಿಸ್ಕೋತೀವಿ, ಅವ್ರ ಪ್ರಾಕ್ಟೀಸಸ್ ನಾವು ಫಾಲೋ ಮಾಡ್ತೀವಿ. ಹಾಗೆ ನಡ್ಕೊಂಡ್ ಬಂದಿರೋದು. ಹಳೆ ನೀವು ಪ್ಯಾಟ್ರನ್ ನೋಡಿದ್ರೆ
ದೊಡ್ಡ ದೊಡ್ಡ ಮುಂದುವರೆದಿರೋ ದೇಶಗಳು ಹೆಂಗೆ ಇದಾರೋ ಸೇಮ್ ಡೆವಲಪಿಂಗ್ ಕಂಟ್ರೀಸ್ ಅವ್ರನ್ನ ಫಾಲೋ ಮಾಡ್ತಾರೆ. ಇಲ್ಲಿ ಕಾಫಿ ಟೀ ಅನ್ನೋದೇ ಇರ್ಲಿಲ್ಲ ನಮ್ ದೇಶದಲ್ಲಿ. ಪಾಶ್ಚಾತ್ಯ ದೇಶದಲ್ಲಿ ತಗೋತಾರೆ, ಸೊ ನಾವು ಅದು ತೊಡಕ್ ಶುರು ಮಾಡಿದ್ವಿ. ಇಲ್ಲಿ ನ್ಯೂಸ್ ಪೇಪರ್ ಓದೋದು ಅನ್ನೋದೇನು ಇರಲೇ ಇರಲಿಲ್ಲ. ಅವ್ರು ಮಾಡಕ್ ಶುರು ಮಾಡಿದ್ರು, ಸೊ ನಾವು ಅದನ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಆ ರೀತಿ ಪ್ರತಿಯೊಂದು ನಾವು ಅವ್ರದ್ದೇ ತಗೋತಾ ಇರೋದು. ಅಫ್ಕೋರ್ಸ್ ಒಳ್ಳೇದು ಇದೆ, ಇಲ್ಲ ಅಂತ ಅಲ್ಲ. ಬಟ್ ವೈದಿಕ ಜ್ಞಾನದ ಮೇಲೆ ಫೋಕಸ್, ಗಮನ ಎಲ್ಲ ಕಮ್ಮಿ ಆಗೋಯ್ತು. ಯಾಕಂದ್ರೆ ಎಲ್ಲ ಬ್ರಾಹ್ಮಣರನ್ನ ಅವ್ರು ಏನ್ ಮಾಡಿದ್ರು, ಎಂಪ್ಲಾಯೀಸ್ ಆಗಿ ಇಟ್ಕೊಳಕ್ ಶುರು ಮಾಡಿದ್ರು ಬ್ರಿಟಿಷರು. ಜಸ್ಟ್ ಎಂಪ್ಲಾಯಿ ತರ, ಒಂದ್ ಶೂದ್ರ ತರ ಅವ್ರ ಕೆಲ್ಸಕ್ಕೆ ಇಟ್ಕೊಳಕ್ ಶುರು ಮಾಡಿದ್ರು. ಅಂಡ್ ಅವ್ರಿಗೆ ಟೈಮೇ ಕೊಡ್ತಿರ್ಲಿಲ್ಲ. ಎಲ್ಲಿ ಅವ್ರಿಗೆ ಪರ್ಸನಲ್ ಡೆವಲಪ್ಮೆಂಟ್ಗೆ, ಸಾಧನೆಗೆ ಎಲ್ಲಿದೆ ಟೈಮ್, ಸ್ಕೋಪೇ ಇರ್ತಿರ್ಲಿಲ್ಲ. ಅವ್ರನ್ನ ಚೆನ್ನಾಗಿ ದುಡಿಮೆ ಮಾಡ್ಕೊಳ್ಳೋರು. ಯಾಕಂದ್ರೆ ತುಂಬಾ ಬುದ್ಧಿವಂತರು ಬ್ರಾಹ್ಮಣರು, ಅಂದ್ರೆ ಬುದ್ಧಿ ಇರೋ ಜನರು. ಅವಾಗೆಲ್ಲ ತುಂಬಾ ಚೆನ್ನಾಗಿ ಸೀರಿಯಸ್ ಆಗಿ ಮಾಡ್ತಿದ್ರು ಸಾಧನೆ ಎಲ್ಲ. ಅವ್ರನ್ನ ಎಂಪ್ಲಾಯೀಸ್ ಆಗಿ ಸ್ಟಾರ್ಟ್ ಮಾಡಿ. ಇವಾಗ ಎಂಪ್ಲಾಯ್ಮೆಂಟ್ ಎಲ್ಲ ಬಂದಿದ್ದು ಆಕ್ಚುಲಿ ಅವರಿಂದಾನೆ. ಮುಂಚೆ ಅಷ್ಟೊಂದೇನು ಇರ್ಲಿಲ್ಲ, ಎಂಪ್ಲಾಯ್ಮೆಂಟ್ ಬೇಸಿಸ್ ತುಂಬಾ ಕಮ್ಮಿ ಇತ್ತು. ಎಲ್ಲ ಸ್ವಂತ ಏನಾಡೋ ಮಾಡೋರು. ಸ್ವಂತ ಅಂದ್ರೆ ಏನಾದ್ರು ಪಾಠ ಹೇಳ್ಕೊಡೋದು, ಅಥವಾ ಏನಾದ್ರು ಬ್ರಾಹ್ಮಣತ್ವ ಪೂಜಾರಿ ಕೆಲಸ ಮಾಡೋದು, ಇಲ್ಲ ಫಾರ್ಮಿಂಗು, ಆತರ ಏನಾದ್ರು ಮಾಡ್ಕೊಂಡಿರ್ತಿದ್ರು. ಜಾಬ್ ಅನ್ನೋದು ಒಂದು ಇಂಡಸ್ಟ್ರಿಯಲೈಸೇಷನ್ ಸ್ಟಾರ್ಟ್ ಆಗಿದ್ದು ಅವರಿಂದಾನೆ. ಆಕ್ಚುಲಿ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋದು, ಸ್ಯಾಲರಿ ಅನ್ನೋದು, ರೈಟ್? ಆತರ ಬಂದ್ಮೇಲೆ ಸೊ ಹಾಗಾಗಿ ಅವ್ರು ಏನ್ ಮಾಡಿದ್ರು, ನಮ್ದು ಕಂಪ್ಲೀಟ್ ರೂಟ್ ನ ಸ್ವಲ್ಪ ಕಿತ್ ಹಾಕಿದ್ರು. ಅವ್ರು ಫೇತ್ ನ ತೆಗ್ದಾಕ್ಬಿಟ್ರು. ಸೊ ಇದರಿಂದ ಏನಾಯ್ತು, ಸೊ ಹಾಗಾಗಿ ಅದಕ್ಕೋಸ್ಕರ ಇವಾಗ ಪಾಕಿಸ್ತಾನ ಸರಸ್ವತಿ ಠಾಕೂರ್ ಯಾಕೆ ಶುರು ಮಾಡಿದ್ರು, ಅಲ್ಲಿ ಹೋಗ್ಬಿಟ್ಟು ಸ್ಟಾರ್ಟ್ ಮಾಡೋದು. ಅಲ್ಲಿ ಶುರು ಆದ್ರೆ ನಾವು ಕೊನೆಗೆ ತಗೋತೀವಿ ಅನ್ನೋದಕ್ಕೆ. ಅಂಡ್ ಜೊತೆಗೆ ವೆಸ್ಟರ್ನ್ ಪೀಪಲ್ ಇನ್ನು ಜಾಸ್ತಿ ಅಡ್ವಾನ್ಸ್ಡ್ ಅಲ್ವಾ, ಅವ್ರು ಇನ್ನು ಚೆನ್ನಾಗಿ ಯೋಚನೆ ಮಾಡಿ ಅವ್ರಿಗೆ ಲಾಜಿಕಲ್ ಆಗಿ ನಾವು ಹೇಳಕ್ಕಾದ್ರೆ, ಕೃಷ್ಣ ಕಾನ್ಶಿಯಸ್ ನಾವು ಎಕ್ಸ್ಪ್ಲೈನ್ ಮಾಡಕ್ಕಾದ್ರೆ, ಈಗ ನಾವ್ ಹೆಂಗೆಲ್ಲ ಅರ್ಥ ಮಾಡ್ಕೋತಾ ಇದೀವೋ ಸೇಮ್ ಅದೇ ಲಾಜಿಕ್ ಮೇಲೆ ಅವ್ರಿಗೆ ಅರ್ಥ ಆಗತ್ತೆ. ಬಿಕಾಸ್ ಕೃಷ್ಣ ಅಂದ್ರೆ ಓನ್ಲಿ ಭಾರತ ದೇಶಕ್ಕಷ್ಟೇ ಅಲ್ಲ, ಇಟ್ ಇಸ್ ಫಾರ್ ಎವ್ರಿಬಡಿ. ಕೃಷ್ಣ ಅನ್ನೋ ಭಗವಂತ ಎಲ್ರಿಗೋಸ್ಕರ ಇರೋದು ಅಲ್ವಾ. ಎಲ್ಲ ಜೀವಿರಾಶಿ ಹುಟ್ಟಿರೋದೇ ಭಗವಂತನೇ ಅಂತ. ಯಾವುದೇ ಶರೀರ ಅವನು ಹೊಂದಿರ್ಬೋದು, ಬಿಳಿ ಶರೀರ ಇರ್ಬೋದು, ಕಪ್ ಶರೀರ ಇರ್ಬೋದು, ಪ್ರಾಣಿ ಶರೀರ ಇರ್ಬೋದು, ಜಂತು ಶರೀರ ಇರ್ಬೋದು ಅಲ್ವಾ. ಎಲ್ಲ ನನ್ನಿಂದ ಅಂಶ ಅಂತಾನೆ ಕೃಷ್ಣ. ಸೊ ಈ ವಿಷಯ ಅವ್ರಿಗೆ ಹೇಳಿದ್ರೆ ತುಂಬಾ ಇನ್ನೂ ಚೆನ್ನಾಗಾಗತ್ತೆ. ಈ ಮೂಮೆಂಟ್ ಬೆಳೆಯೋದಕ್ಕೆ ಶುರು ಆಗತ್ತೆ, ಬೆಳೆಯೋದಕ್ಕೆ ತುಂಬಾ ಅನುಕೂಲ ಆಗತ್ತೆ. ಅಂಡ್ ಅದೇ ಆಗಿದ್ದು, ದಟ್ ಇಸ್ ಅ ಸಕ್ಸಸ್ ಆಕ್ಚುಲಿ. ಅಲ್ಲಿ ಸ್ಟಾರ್ಟ್ ಮಾಡಿದ್ರು ಪ್ರಭುಪಾದ. ಅದಾದ್ಮೇಲೆ ಅವ್ರು ವೃಂದಾವನಕ್ಕೆ ಬಂದ್ರು. ಆ ಪಾಶ್ಚಾತ್ಯ ದೇಶ ಶಿಷ್ಯರನ್ನ ಕರ್ಕೊಂಡ್ ಇಲ್ಲಿಗೆ. ಅವಾಗ ನಮ್ಮವರೆಲ್ಲ ಫುಲ್ ಎಚ್ಚರ್ಕೊಂಡ್ಬಿಟ್ರು. ಅರೆ ಇವ್ರು ಸೀರೆ ಉಟ್ಕೋತಾರ, ಇವರೆಲ್ಲ ಧೋತಿ ಉಟ್ಕೋತಾ ಇದಾರ. ನಾವು ಸೀರೆ ಉಟ್ಕೊಳ್ಳೋದು, ಪಂಚೆ ಉಟ್ಕೊಳ್ಳೋದೆಲ್ಲ ಬಿಟ್ಟಾಗ್ಬಿಟ್ಟಿತ್ತು. ಎಲ್ಲ ಪ್ಯಾಂಟ್ ಶರ್ಟ್ ಅಲ್ವಾ. ಈ ಮಠಗಳಿಗೂ ಹೋದ್ರು ಅಲ್ಲಿ ನಿಲ್ಸ್ತಾರಲ್ವಾ, ಮಠಕ್ಕೆ, ರಾಘವೇಂದ್ರ ಸ್ವಾಮಿ ಮಠಕ್ಕೆ, ಮಧ್ವ ಮಠಕ್ಕೆ ಹೋದ್ರೆ ಅಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಹೇಳ್ತಾರೆ, ಪ್ಯಾಂಟ್ ಅಲೌಡ್ ಇಲ್ಲ, ಶರ್ಟ್ ತೆಗಿಬೇಕು. ಕೆಲವು ಕಡೆ ಎಲ್ಲೋ ಸ್ವಲ್ಪ, ಬಟ್ ಅದರದ್ದು ಎಲ್ಲ ದೇವಸ್ಥಾನಕ್ಕೆ ಶರ್ಟ್ ಪ್ಯಾಂಟು, ಇಲ್ಲ ಡ್ರೆಸ್ಸು, ಏನೋ ಒಂದು. ಸೊ ನಮ್ ಸಂಸ್ಕೃತಿ ಪೂರ್ತಿ ಬಿಟ್ಬಿಡಿರೋದ್ರಿಂದ ಅಲ್ಲಿಂದ ಶುರು ಮಾಡಿದ್ರು. ಸೊ ಹಾಗಾಗಿ ಕೃಷ್ಣ ಹೇಳ್ತಿರೋದೇನು, ದಟ್ ಕೃಷ್ಣ ಕ್ಲಿಯರ್ ಆಗಿ ಹೇಳ್ತಾನೆ ನೋಡಿ, ಈ ಒಂದು ನಿರಾಕಾರ ಭಕ್ತಿ, ನಿರಾಕಾರ ಪೂಜಿಸೋದು ಅನ್ನೋದು ಏನಿದೆಯೋ ಕೃಷ್ಣ ಹೇಳ್ತಿರೋದು ನೋಡಿ, ಅವ್ಯಕ್ತವಾದದ್ದು, ಇಂದ್ರಿಯಗಳ ಗ್ರಹಿಕೆಯನ್ನು ಮೀರಿತ್ತು. ಈ ನಿರಾಕಾರ ಅನ್ನೋದೇನಿದೆ, ಇದನ್ನ ವ್ಯಕ್ತ ಅಲ್ಲ, ಇದು ಕಾಣಿಸ್ಕೊಳ್ಳಲ್ಲ, ಇದು ಯಾವಾಗ್ಲೂ ಇರೋಂಥದ್ದು, ನಿರಂತರ, ಸರ್ವವ್ಯಾಪಿ, ಎಲ್ಲಾ ಕಡೆ ಇರೋದು. ಅಚಿಂತ್ಯ ಅಂದ್ರೆ ಏನೋ ಅರ್ಥ ಆಗಲ್ಲ ಇದು. ಅಚಿಂತ್ಯ, ಇನ್ಕನ್ಸೀವಬಲ್, ನಮ್ಮ ಇಂದ್ರಿಯಗಳಿಗೆ ಅರ್ಥ ಆಗಲ್ಲ. ಹೆಂಗಿದಾನೆ ಕೃಷ್ಣ ಈಗ ಈ ಲ್ಯಾಪ್ಟಾಪ್ ಅಲ್ಲಿ ಹೆಂಗಿದಾನೆ, ಪುಸ್ತಕದಲ್ಲಿ ಹೆಂಗಿದಾನೆ, ನಮ್ಗದ ಅರಿಯಕ್ಕಾಗಲ್ಲ, ಅದನ್ನ ನಾವು ಬಗೆಯಕ್ಕೂ ಆಗಲ್ಲ ಲಾಜಿಕಲ್ ಆಗಿ. ಅಚಿಂತ್ಯ, ಬದಲಾವಣೆ ಇಲ್ಲದ್ದು. ಬದಲಾವಣೆ ಅಂದ್ರೆ ನಮ್ ತರ ಹುಟ್ಟೋದು, ಸಾಯೋದು, ಅದರ ಏನೂ ಇಲ್ಲ ಅಲ್ವಾ. ಬ್ರಹ್ಮನ್ ನಿರಾಕಾರ ಶಕ್ತಿ ಅಂದ್ರೆ ಯಾವಾಗ್ಲೂ ಅದಿರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ, ಹೇಗಿದೆಯೋ ಹಾಗೆ ಇರುತ್ತೆ. ಅದ್ರಿಂದ ಬದಲಾವಣೆ ಅನ್ನೋದೇನು ಇರಲ್ಲ. ಸ್ಥಿರವಾದದ್ದು, ನಿಶ್ಚಲವಾದದ್ದು, ಇದು ಪರಮ ಸತ್ಯದ ನಿರಾಕಾರ ಪರಿಕಲ್ಪನೆ. ನಿರಾಕಾರ ಅಂದ್ರೆ ಏನು ಅಂದ್ರೆ ಇದು ಆಕ್ಚುಲಿ ಗೊತ್ತಾ, ಇದು ಕಾನ್ಸೆಪ್ಟ್ ಆಫ್ ಅಬ್ಸಲ್ಯೂಟ್ ಟ್ರೂತ್ ಆಕ್ಚುಲಿ. ಅಂಡ್ ಇದನ್ನು ಎಲ್ಲಾ ಇಂದ್ರಿಯಗಳನ್ನು ನಿಯಂತ್ರಿಸಿ ಎಲ್ಲಾ ಜೀವಿಗಳ ಹಿತವನ್ನು ಬಯಸುತ್ತಾ ಸಂಪೂರ್ಣವಾಗಿ ಪೂಜಿಸುವವರು ಕಡೆಗೆ ನನ್ನನ್ನು ಸೇರುತ್ತಾರೆ. ಇಂದ್ರಿಯಗಳ ನಿಗ್ರಹ ಅನ್ನೋದು ಕಂಪಲ್ಸರಿ ಯೋಗ ಮಾರ್ಗದಲ್ಲಿ ಅಲ್ವಾ. ನಾವ್ ಅದಕ್ಕೆ ತಾನೆ ಇಂದ್ರಿಯ ನಿಗ್ರಹ ಯಾವ ರೀತಿ ಮಾಡ್ತೀವಿ ನಾವು, ಹೇಗ್ ಮಾಡ್ತೀವಿ ನಾವು ಇಂದ್ರಿಯ ನಿಗ್ರಹಗಳನ್ನ? ಸುಮ್ನೆ ಕಣ್ ಮುಚ್ಕೋತೀವಾ, ಸುಮ್ನೆ ಮೂಗ್ ಮುಚ್ಕೋತೀವಾ, ಸುಮ್ನೆ ಬಾಯಿ ಮುಚ್ಚೋದು, ಆತರ ಆಗಲ್ಲ.
ಇಂದ್ರಿಯ ನಿಗ್ರಹ ಹೇಗ್ ಮಾಡ್ತೀವಿ ಮಾತಾಜಿ? ಯಾರು ಹೇಳ್ತೀರಾ ಉದಾಹರಣೆ? ಕಷ್ಟವಾಯ್ತು ಪ್ರಶ್ನೆ. ಇಂದ್ರಿಯ ನಿಗ್ರಹ ಹೇಗ್ ಮಾಡ್ತೀವಿ? ಡಿವೋಟೀಸ್ ಭಕ್ತರು ಹೇಗ್ ಮಾಡ್ತಾರೆ ಇಂದ್ರಿಯ ನಿಗ್ರಹನ? ಅರುಣಾ ಮಾತಾಜಿ, ಗೀತಾ ಮಾತಾಜಿ, ಸುಧಾ ಮಾತಾಜಿ. ಬಾಯಿಗೆ ಕೇವಲ ಪ್ರಸಾದ ಕೊಡೋದ್ರಿಂದ ಅಲ್ವಾ? ಇಲ್ಲ ಮಾತಾಡ್ಬೇಕು ಅಂತ ಇಷ್ಟ ಇದ್ರೆ ಭಗವಂತನ ಬಗ್ಗೆ ನಾವು ಚರ್ಚೆ ಮಾಡೋದ್ರಿಂದ ಅವಾಗ ಇಂದ್ರಿಯ ನಿಗ್ರಹ ಆಗತ್ತೆ ಅಲ್ವಾ? ಎಲ್ಲರ ಸೇವೆ ಮಾಡ್ತಾ ಇದ್ರೆ ಭಗವಂತನ ಸೇವೆ ಮಾಡ್ದಂಗ ಆಗುತ್ತೆ. ಎಲ್ಲರ ಸೇವೆ ಅಲ್ಲ, ಭಕ್ತರ ಸೇವೆ. ಭಕ್ತರ ಸೇವೆ, ಭಕ್ತರ ಸೇವೆ, ಭಕ್ತರ ಸೇವೆ. ಜನರ ಸೇವೆ ಜನಾರ್ದನ ಸೇವೆ ಅಲ್ಲ. ಮತ್ತೆ ನಾವು ನಡೆದಾಡೋದು, ನಮ್ಮ ಕಾಲುಗಳನ್ನ ಉಪಯೋಗಿಸೋದು ದೇವಸ್ಥಾನಕ್ಕೆ ಹೋದ್ರೆ, ಕೈಗಳು ದೇವರ ಕೆಲಸಗಳನ್ನು ಶುಚಿಯಾಗಿ ಇಡೋದಕ್ಕೆ ಅದನ್ನೆಲ್ಲ ಉಪಯೋಗಿಸಿದ್ರೆ ಆ ಒಂದು ಇಂದ್ರಿಯ ನಿಗ್ರಹ ಆಗುತ್ತೆ. ಕಣ್ಣುಗಳನ್ನು ನೋಡೋದನ್ನ ವಿಗ್ರಹನ್ನೇ ನೋಡೋದು ಅಥವಾ ಮನಸ್ಸಿನಲ್ಲಿ ಮಾಡೋದು. ಮತ್ತೆ ಒಳ್ಳೆ ತುಳಸಿ ಅದನ್ನೆಲ್ಲ ಆಘ್ರಾಣಿಸಿದ್ರೆ ಮೂಗನ್ನು ಉಪಯೋಗಿಸ್ಕೊಳ್ಳೋದು. ಭಗವಂತನಿಗಾಗಿ ತುಳಸಿ ಇದನ್ನೆಲ್ಲ ಮಾಡಿದ್ರೆ, ಅವನಿಗೆ ಅರ್ಪಿಸಿದ್ರೆ ಆ ಒಂದು ವಾಸನೆಯನ್ನು ಅಘ್ರಾಣ ಭಗವಂತನಿಗೆ ಹೂ ಕಟ್ಟೋದು, ಭಗವಂತನ ವಿಷಯ ಕೇಳಿಸ್ಕೊಳ್ಳೋದು. ಮತ್ತೆ ಅವನ ಬಗ್ಗೆ ನಾವು ಬೇರೆಯವ್ರ ಹತ್ರ ಮಾತಾಡ್ತಾ ಇದ್ರೆ ಇದು. ಮತ್ತೆ ನಾಲಿಗೆ ಚಪಲ ಪ್ರಸಾದವನ್ನು ಸ್ವೀಕರಿಸಿದ್ರೆ ಆ ನಾಲಿಗೆ ರುಚಿಯನ್ನು ನೋಡ್ತಾರೆ. ಕರೆಕ್ಟ್. ಈ ರೀತಿಯಲ್ಲಿ ಇಂದ್ರಿಯ ನಿಗ್ರಹ ಮಾಡ್ಬೋದು. ಸೊ ಹಾಗಾಗಿ ಇವ್ರೇನ್ ಮಾಡ್ತಾರೆ ನಿರಾಕಾರವಾದಿಗಳು? ಇವರು ಎಲ್ಲಾನು ಬಾಯಿ ಕಟ್ಕೋತಾರೆ. ಇವ್ರು ಡಿವೋಟಿಸ್ ತರ ಮಾಡೋದಕ್ಕಾಗಲ್ಲ. ಯಾಕಂದ್ರೆ ಅವ್ರಿಗೆ ಆ ಶ್ರದ್ಧೆ ಇಲ್ವಲ್ಲ. ಭಗವಂತನಿಗೆ ಅರ್ಪಿಸಿ ತಗೋಬೇಕು ಅನ್ನೋದು ಅವ್ರಿಗೆ ಗೊತ್ತೇ ಇಲ್ಲ. ಅದು ಪರ್ಸನಲ್ ವರ್ಷಿಪ್ ಆಗೋಯ್ತು, ಸಾಕಾರ ರೂಪ ಆಗೋಯ್ತು, ಸಾಕಾರ ಪೂಜೆ ಆಗೋಯ್ತು. ಸೊ ಇವರು ಇಂದ್ರಿಯಗಳನ್ನ ನಿಗ್ರಹಿಸ್ಕೊಂತಾರೆ. ಎಷ್ಟು ಬೇಕೋ ಅಷ್ಟೇ ತಿನ್ನೋದು, ತುಂಬಾ ಕಟ್ನಿಟ್ಟಾಗಿ ಫಾಲೋ ಮಾಡೋದು, ಆಯ್ತಾ? ಸೊ ಸಾಕಷ್ಟು ಪ್ರಯತ್ನ ಮಾಡ್ತಾರೆ ಇವರು ನಿಗ್ರಹಿಸ್ಕೊಳ್ಳೋದಿಕ್ಕೆ. ಆದ್ರೆ ಅಷ್ಟು ಸುಲಭ ಅಲ್ಲ ಅಂತ ನೋಡಿ ಕೃಷ್ಣ ಕೊನೆಯಲ್ಲಿ ಏನಂತಾನೆ, ಕಾಮನ್ ಮ್ಯಾನ್, ಸಾಧಾರಣ ವ್ಯಕ್ತಿಗೆ ಈ ಒಂದು ನಿರಾಕಾರ ಸಾಕ್ಷಾತ್ಕಾರದ ರೀತಿ ಸಾಮಾನ್ಯ ಮನುಷ್ಯರಿಗೆ ಬಹು ಕಷ್ಟವಾದದ್ದು. ಎಲ್ಲಿ ಇವಾಗ ಸಿಟಿದಲ್ಲಿ ಇದೀವಿ ನಾವು, ಬೆಂಗಳೂರು, ಹೈದರಾಬಾದ್ ಅಂತ ಊರಲ್ಲಿ. ಮಾಯೆ ಎಲ್ಲಿಲ್ಲ? ಎಲ್ಲಾ ಕಡೆ ಇದೆ. ಗಾಡಿಲಿ ಹೋಗ್ತೀರಾ, ಗಾಡಿದಲ್ಲಿ ಎಂಜಾಯ್ ಮಾಡ್ತೀರಾ, ಗಾಡಿದಲ್ಲಿ ಓಡಾಡ್ತೀರಾ, ಮಾಯೇನೆ ಅದು ಅಲ್ವಾ? ಗಾಡಿನಲ್ಲಿ ಆಕ್ಚುಲ್ ಆಗಿ ಎಂಜಾಯ್ ಮಾಡ್ಕೊಳ್ಳೋದಿಲ್ಲ, ಹಳ್ಳ ಕೊಳ್ಳದಲ್ಲಿ ಎಲ್ಲಿ ಬೀಳ್ತೀವಿ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಗಾಡಿಲಿ ಹೋಗೋದಾಗಿದ್ರೆ. ಆ ತರ ಇದೆ ನಮ್ ರಸ್ತೆ ಮತ್ತೆ ನಮ್ ಟ್ರಾಫಿಕ್, ಎಲ್ಲೂ ನೆಮ್ಮದಿ ಇಲ್ಲ. ಎಷ್ಟು ಡಿಸ್ಟರ್ಬೆನ್ಸ್ ಅಲ್ವಾ ಜೀವನದಲ್ಲಿ? ತುಂಬಾ ಡಿಸ್ಟರ್ಬೆನ್ಸ್. ನೆಮ್ಮದಿ ಅನ್ನೋದು ಎಲ್ಲೂ ಇಲ್ಲ ಆಕ್ಚುಲಿ. ಇವಾಗ ನಾನು ವೃಂದಾವನ್ಗೆ ಹೋಗಿದ್ನಲ್ವಾ, ನಾನು ನಿಮ್ಗೆ ಹೇಳ್ತೀನಿ, ಅವ್ರ ಪ್ರಿನ್ಸಿಪಲ್ ಆಕೆ ಅವ್ರು ಹೇಳ್ತಿದ್ರು ನನ್ಗೆ ನಮ್ ನೆಂಟ್ರೆಲ್ರು ಹೈದರಾಬಾದ್ ಅಲ್ಲಿ ಇದಾರೆ, ಬಟ್ ನಾನು ಜಾಸ್ತಿ ಬರೋದೇ ಇಲ್ಲ, ನಂಗೆ ಇದೇ ಇಷ್ಟ ಅಂತಾರೆ. ಇದು ಎಷ್ಟು ಚೆನ್ನಾಗಿದೆ ವಾತಾವರಣ, ಎಷ್ಟು ಪ್ರಶಾಂತವಾಗಿದೆ, ಎಲ್ಲ ಇದೆ ಇಲ್ಲಿ, ಏನಿಲ್ಲ ಅಲ್ಲಿ, ಎಲ್ಲ ಸುಖವಾಗಿ ಎಷ್ಟು ಆರಾಮಾಗಿದೆ. ಅಂಡ್ ಬ್ಯಾಕ್ ಟು ಗಾಡ್ ಹೋಗೋದಿಕ್ಕೆ ಅವರೆಲ್ಲ ತಯಾರಿ, ಎಲ್ಲ ಸೆಟಪ್ ಇದೆ ಅಲ್ಲಿ ಪೂರ್ತಿ. ಏನು ಪಡೋ ಅವಶ್ಯಕತೆ ಇಲ್ಲ. ಇಲ್ಲಿ ನಾವು ಕತ್ತೆಗಳ ತರ, ನಾಯಿಗಳ ತರ ದುಡಿತಾ ಇರ್ತಾರೆ ಜನ ಒಂದಿಷ್ಟು ದುಡ್ಡುಗೋಸ್ಕರ. ಅಂದ್ರೆ ಅವ್ರಿಗೇನು ಸರಿಯಾಗಿ ಪ್ಲಾನಿಂಗೇ ಇಲ್ಲ ಅಲ್ವಾ? ಜೀವನ ಯಾವ ರೀತಿ ಮಾಡ್ಬೇಕು ಅನ್ನೋದೊಂದು ಪ್ಲಾನಿಂಗೇ ಇಲ್ಲ. ಎಲ್ಲೋ ಏನೋ ಇದೀವಷ್ಟೆ. ಸೊ ಹೇಗಿದೆ ಕೃಷ್ಣ ಭಕ್ತಿ ಮಾಡೋದಿಕ್ಕೆ, ಭಗವಂತನ ಭಕ್ತಿ ಮಾಡೋದಿಕ್ಕೆ ಇದು ಅನುಕೂಲವಾಗಿದೆಯಾ ಸಿಟಿ ಲೈಫ್? ಕಂಪಲ್ಸರಿ ಅಲ್ಲ. ಸತ್ವಗುಣ ಅಲ್ವೇ ಅಲ್ಲ. ಮುಂದಿನ ಅಧ್ಯಾಯಗಳಲ್ಲಿ ನಾವು ನೋಡ್ತೀವಿ ಸತ್ವಗುಣದಲ್ಲಿ ಯಾವ್ದು ಬರುತ್ತೆ, ಯಾವ ಊರು ಬರುತ್ತೆ, ಸಿಟಿ ಬರಲ್ಲ. ಸಿಟಿ ಜೀವನ ಅಲ್ವೇ ಅಲ್ಲ ಸತ್ವಗುಣ. ಇದು ರಜೋಗುಣ, ರಜೋತಮ ಗುಣ, ಇದು ರಜಸ್ತಮ ಗುಣ. ಎಲ್ಲೆಲ್ಲಿ ನೋಡಿದ್ರು ಬಾರ್ ಅಂಗಡಿಗಳು, ನಾಯಿಗಳು, ರೋಡ್ ಅಂತ ನಾಯಿಗಳು, ಬೀದಿ ನಾಯಿಗಳು, ಎಲ್ಲ ಹಾರ್ನ್ಗಳು, ಬಿ 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 ಸೌಂಡ್ಗಳು. ಎಲ್ಲಿ ಪ್ರಶಾಂತವಾಗಿದೆಯಾ ಇದು? ಸತ್ವಗುಣ ಅಲ್ಲ, ಇದು ರಜಸ್ತಮ ಗುಣ ಸಿಟಿ ಲಿವಿಂಗ್ ಅಂದ್ರೆ. ಸತ್ವಗುಣ ಜೀವನ ಅಂದ್ರೆ ಸಣ್ಣ ಊರು, ಚಿಕ್ಕ ಊರು, ಹಳ್ಳಿ ಊರು, ಜಾಸ್ತಿ ಚಟುವಟಿಕೆಗಳು, ಜಾಸ್ತಿ ಜನ, ಗದ್ದಲ ಇಲ್ದಿರ ಅಂತದ್ದು. ಬಿಲ್ಡಿಂಗು, ಫ್ಯಾಕ್ಟ್ರಿ, ಹೈಟೆಕ್ ಸಿಟಿ, ITPL ಪಾರ್ಕು, ಇದೆಲ್ಲ ಅಲ್ಲ. ಹಾಗಾಗಿ ಈ ಒಂದು ಇಂದ್ರಿಯ ನಿಗ್ರಹ ಆಗ್ಬೇಕು ಅಂದ್ರೆ ಅಷ್ಟು ಸುಲಭ ಅಲ್ಲ. ಬಟ್ ಯೆಟ್ ಇಷ್ಟೆಲ್ಲ ಇದ್ರೂ ಕೂಡ ಚೈತನ್ಯ ಮಹಾಪ್ರಭು ನಮ್ಮ ಮೇಲೆ ತುಂಬಾ ಕರುಣೆ ತೋರಿಸಿ
ನಮ್ಗೆ ಎಲ್ಲಿದ್ರೂ ಪರವಾಗಿಲ್ಲ, ನೀನು ಹಳ್ಳಿಲಿರು, ಆ ಎಲ್ಲೇ ಇರು, ಕಾಡಲ್ಲಿರು, ಊರಲ್ಲಿರು, ಎಲ್ಲೇ ಇರು, ನೀನು ಕೃಷ್ಣ ಭಕ್ತಿ ಮಾಡ್ಕೊಂಡಿದ್ರೆ ಅದು ಜೀವನ, ಪರಿಪೂರ್ಣ ಜೀವನ ಅಲ್ವಾ. ನಾವೀಗ ಝೂಮ್ ಅಲ್ಲಿ ಕನೆಕ್ಟ್ ಆಗಿದ್ದೀವಿ, ಫೋನ್ ಅಲ್ಲಿ, ಲ್ಯಾಪ್ಟಾಪ್ ಅಲ್ಲಿ, ಕಂಪ್ಯೂಟರ್ ಅಲ್ಲಿ ಅಲ್ವಾ, ಇಂಟರ್ನೆಟ್ ಇದೆಲ್ಲ ತುಂಬಾ ಹೈಫೈ, ಇದು ಟೆಕ್ನಾಲಜಿ ಯೂಸ್ ಮಾಡ್ತಾ ಇದೀವಿ ನಾವು. ಬಟ್ ಟೆಕ್ನಾಲಜಿ ನಾವು ಕೃಷ್ಣ ಸೇವೆದಲ್ಲಿ ಯೂಸ್ ಮಾಡ್ತಾ ಇರೋದು ಅಲ್ವಾ, ನಾಟ್ ಫಾರ್ ಸೆನ್ಸ್ ಗ್ರಾಟಿಫಿಕೇಶನ್ ಅಲ್ಲ, ಇಂದ್ರಿಯ ಭೋಗಕ್ಕೋಸ್ಕರ ಅಲ್ಲ. ಹಾಗಾಗಿ ಇದು ಕರೆಕ್ಟ್ ವೇ ಆಫ್ ಯುಟಿಲೈಸಿಂಗ್. ಸೊ ಈಗ ಭಗವಂತ ಅಡ್ವಾನ್ಸ್ಮೆಂಟ್ ನ ವಿರೋಧಿಸ್ತಾ ಇಲ್ಲ, ಅಥವಾ ಆಚಾರ್ಯರು ಕೂಡ ನೀವು ಯೂಸ್ ಮಾಡ್ಬೇಡಿ, ಮನೆ ಕಟ್ಕೋಬೇಡಿ, ಊರಲ್ಲಿ ಇರ್ಬೇಡಿ, ಸಿಟಿದಲ್ಲಿ ಇರ್ಬೇಡಿ, ದುಡಿಮೆ ಮಾಡ್ಬೇಡಿ ಅದನ್ನ ಹೇಳ್ತಿಲ್ಲ. ಬಟ್ ಅದನ್ನ ಭಗವಂತನ ಸೇವೆದಲ್ಲಿ ಅದನ್ನ ಬಳಸಿದ್ರೆ ಅವಾಗ ಅದು ಕರೆಕ್ಟ್ ಯೂಸೇಜ್ ಆಗುತ್ತೆ, ಅವಾಗ ಅದಕ್ಕೆ ಕರೆಕ್ಟ್ ಸಾರ್ಥಕತೆ ಅಲ್ವಾ. ಅಂದ್ರೆ ನಮ್ಗೆ ದುಡಿಮೆ ಇರೋಂತ ಜೀವನ ಸಿಕ್ಕಿದೆ ಅಂದ್ರೆ ಅದು ನಮ್ಮ ಅದೃಷ್ಟ ಅಲ್ವಾ. ಇಲ್ದೆ ಹೋಗಿರೋರ್ಗೆ, ಈ ಅನುಕೂಲ ಇಲ್ದಿರೋರು ಎಷ್ಟು ಕಷ್ಟ ಪಡ್ತಾ ಇದಾರೆ, ಏನು ಜ್ಞಾನನೇ ಇಲ್ದಿರೋರು, ಜಸ್ಟ್ ನಾನು ಈ ಶರೀರ ಅಂತ ಭಾವಿಸ್ಕೊಂಡಿರೋರು ಎಷ್ಟೆಲ್ಲ ಆಂಗ್ಸೈಟಿ ಇರ್ತಾ ಗೊತ್ತಾ. ಅವ್ರು ಯಾವಾಗ್ಲೂ ಅವ್ರಿಗೆ ಒಂದೇ ಗೋಳಿರತ್ತೆ, ನಾನ್ ಕಷ್ಟಪಟ್ಟೆ, ಇಷ್ಟೆಲ್ಲ ದುಃಖ ಪಟ್ಟೆ, ಯಾಕೆ ಈ ತರ ಬಂತು. ಅವ್ರ ಪ್ರಶ್ನೆಗೆ ಉತ್ತರ ಅವ್ರಿಗೆ ಇಲ್ವೇ ಇಲ್ಲ. ಅವ್ರ ಹತ್ರ ಅಂಟಿಲ್ ದೇ ಕಮ್ ಟು ಭಗವದ್ಗೀತಾ ಅವ್ರ ಪ್ರಶ್ನೆಗೆ ಉತ್ತರ ಎಲ್ಲೂ ಹೊರಗಡೆ ಸಿಗಲ್ಲ, ಯಾರು ಕೊಡಕ್ಕಾಗಲ್ಲ ಅಲ್ವಾ. ಇನ್ ಕೆಲವ್ರು ಏನ್ ಹೇಳ್ತಾರೆ, ಓಕೆ ನನ್ಗೆ ಬಂದಿರೋ ಕಷ್ಟ ಕಮ್ಮಿ, ಇನ್ನೊಬ್ಬ ನನ್ಗಿಂತ ಜಾಸ್ತಿ ಬಂದಿದೆ ಅಂತ ನೋಡಿದ್ರೆ ನನ್ಗೆ ಕಮ್ಮಿ ಇದೆ ಅಂತ ಅನ್ಕೊಂಡು ನಾನು ಸಮಾಧಾನ ಮಾಡ್ಕೋಬಹುದು ಅಂತಾರೆ ಅಲ್ವಾ. ಹಂಗ ಅನ್ಕೋತಾರೆ ಜನ. ಇವ್ನಿಗೆ ನನ್ಗಿಂತ ದೊಡ್ಡ ಕಾಯಿಲೆ ಬಂದಿದೆ, ನಂಗಿನ್ನ ಚಿಕ್ಕ ಕಾಯಿಲೆ ಬಂದಿದೆ, ಹಾಗಾಗಿ ನಾನ್ ಖುಷಿಯಾಗಿದ್ದೀನಪ್ಪ. ಇದಾ ಮೆಜರ್ಮೆಂಟ್ ಇದಾ, ಖುಷಿಯಾಗಿದ್ದೀವೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ಇದಾ? ಇನ್ನೊಬ್ಬನ್ ಕಷ್ಟ ನೋಡ ಖುಷಿ ಪಡಕ್ಕಾಗತ್ತಾ? ಅದು ಕರೆಕ್ಟ್ವೇ ಅಲ್ಲ. ಒಂದ್ ಜೀವನನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಒಂದು ಒಳ್ಳೆ ಮಾರ್ಗದರ್ಶನದಲ್ಲಿ ನಾವಿರ್ಬೇಕು. ಶಾಸ್ತ್ರ, ಭಗವದ್ಗೀತೆ, ಒಂದು ಆಧ್ಯಾತ್ಮಿಕ ದಾರಿಯಲ್ಲಿದ್ರೆ ನಮ್ಗೆ ಜೀವನದ ಬಗ್ಗೆ ಪೂರ್ತಿಯಾಗಿ ಅರ್ಥ ಆಗತ್ತೆ, ಸರಿಯಾಗಿ ಅರ್ಥ ಆಗತ್ತೆ, ಕರೆಕ್ಟಾಗಿ ಅರ್ಥ ಆಗತ್ತೆ. ನಮ್ಗೆ ಸಣ್ಣ ಕಷ್ಟನೋ ದೊಡ್ಡ ಕಷ್ಟನೋ, ಕಷ್ಟನೇ ಅಲ್ವಾ. ನಮ್ ಕರ್ಮದನುಸಾರ ನಮ್ಗೆ ಕಷ್ಟ ಸುಖ ಬರುತ್ತೆ ಅಷ್ಟೆ. ಅದು ಹೇಗೆ ಬಂದಿರ್ಬೋದು, ಬಟ್ ಯಾಕೆ ಬರ್ತಿದೆ, ಏನು, ಹೇಗೆ ಅದರಿಂದ ಆಚೆ ಬರೋದು, ಇದಲ್ವಾ ನಾವು ಪರ್ಮನೆಂಟ್ ಸೊಲ್ಯೂಷನ್ ಹುಡುಕ್ತಾ ಇರೋದು. ಅದ್ರಲ್ಲೇ ನಾವು ತಿರುಗೋದಲ್ಲ. ನಿಂಗ್ ಚಿಕ್ಕದಿದೆ, ನಂಗೆ ದೊಡ್ಡದಿದೆ, ನಿಂಗೆ ಸ್ವಲ್ಪ ನಂಗೆ ಜಾಸ್ತಿ ಸಂಬಳ ಇದೆ, ನಂಗೆ ನಿಂಗಿಂತ ಕಮ್ಮಿ ಸಂಬಳ ಇದೆ, ನೀನ್ ದೊಡ್ಡ ಪೊಸಿಷನ್ಗೆ ಹೋದೆ, ನಾನು ಚಿಕ್ಕ ಪೊಸಿಷನ್ ಇದ್ದೀನಿ, ನಾನು 2 BHK ಮನೆ ಕಟ್ಟಿದ್ದೀನಿ, ನೀನ್ 4 BHK ಮನೆ ಕಟ್ಟಿದ್ಯಾ, ನೀನ್ ಡೂಪ್ಲೆಕ್ಸ್ ಕಟ್ಟಿದ್ಯಾ, ನಾನು ಇದು ಕಟ್ಟಿದ್ದೀನಿ, ನೀನ್ ಆ ಊರಲ್ಲಿ ಇದೆಯಾ, ನಾ ಈ ಊರಲ್ಲಿ. ಇದೆಲ್ಲ ಲೆಕ್ಕಾಚಾರ. ನಿಂಗೆ 1 ಮಗು ಇದೆ, ನಂಗೆ 2 ಮಗು ಇದೆ, ಇದು ಯಾವುದು ಅಲ್ಲ ಲೆಕ್ಕಾಚಾರಗಳು. ನಮ್ ಲೆಕ್ಕಾಚಾರ ಆಕ್ಚುಲಿ ಇಷ್ಟರಲ್ಲೇ ಇರುತ್ತೆ, ನಮಗೆ ಇರೋದೇ ಇಷ್ಟು ಸಣ್ಣ ಬುದ್ಧಿ ಅಲ್ವಾ. ನಾವು ಇದ್ರಲ್ಲೇ ಲೆಕ್ಕಗಳು ಹಾಕೋತಾ ಇರ್ತೀವಿ, ಇದರಿಂದ ನಾನು ಚೆನ್ನಾಗಿದ್ದೀನಿ ಅನ್ನೋದು ನಮ್ ಲೆಕ್ಕಾಚಾರ. ಸೊ ನಿಜವಾದ ಲೆಕ್ಕಾಚಾರ ಯಾವಾಗ ಕರೆಕ್ಟ್ ಆಗತ್ತೆ ಅಂದ್ರೆ, ಈ ಕ್ಯಾಲ್ಕುಲೇಷನ್ ಯಾವಾಗ ಪರ್ಫೆಕ್ಟ್ ಆಗತ್ತೆ ಅಂದ್ರೆ, ಯಾವಾಗ ನಾವು ದೊಡ್ಡ ಗಾತ್ರದಲ್ಲಿ ನಾವು ನೋಡ್ತೀವೋ ಜೀವನನ, ಅದು ಕೃಷ್ಣ ಇವಾಗ ಕೊಡ್ತಾ ಇರೋದು ನಮ್ಗೆ. ನಾವೆಲ್ಲ ಭಗವಂತನ ಅಂಶ, ಭಗವಂತನ ಮಕ್ಕಳು, ಭಗವಂತನಿಂದ ಹೊರಗೆ ಬಂದಿರೋಂಥವ್ರು. ನಮ್ಗೆಲ್ರದ್ದು ಜೀವನದ ಒಂದು ಗುರಿ ಇದೆ ಅಲ್ವಾ, ಜೀವನದ ಗುರಿ ಇದೆ. ಅದೇನದು, ನಾವ್ ಯಾರು ಅಂತ ತಿಳ್ಕೊಳ್ಳೋದು. ನಾವ್ ಯಾರು, ನಮ್ಗೂ ಭಗವಂತನ ಏನ್ ಸಂಬಂಧ ಇದೆ, ನಾವ್ ಕೊನೆಗೆ ಎಲ್ಲಿ ಹೋಗ್ಬೇಕು ಅಲ್ವಾ, ಆ ದಾರಿ ತಿಳ್ಕೊಬೇಕು ನಾವು ಇವಾಗ ಮನುಷ್ಯ ರೂಪದಲ್ಲಿ ಇದ್ದಾಗ್ಲೇ. ಅದಕ್ಕೆ ಕೃಷ್ಣ ಎಲ್ಲಾ ನಾಲೆಜ್ ಕೊಡ್ತಾ ಇರೋದಿಲ್ಲ, ಆಯ್ತಾ. ಹಾಗಾಗಿ ಬಹಿರಂಗದಿಂದ ನಾವ್ ಎಷ್ಟೇ ನೋಡಿದ್ರು ನೋಡಿ, ಇಲ್ಲದೆ ಹೇಳ್ತಿರ್ಬೇಕು, ಪರಮಾತ್ಮನನ್ನು ಕಾಣಲು ಮನುಷ್ಯನು ಕಾಣುವುದು, ಕೇಳುವುದು, ಸವಿಯುವುದು, ಕೆಲಸ ಮಾಡುವುದು ಮೊದಲಾದ ಇಂದ್ರಿಯ ಕಾರ್ಯಗಳನ್ನು ನಿಲ್ಲಿಸಬೇಕಾಗುತ್ತದೆ. ಆಗ ಅವನಿಗೆ ಪರಮಾತ್ಮನು ಎಲ್ಲೆಲ್ಲೂ ಇದ್ದಾನೆ ಎಂದು ಅರ್ಥವಾಗುತ್ತದೆ. ಅಂದ್ರೆ ಸೆನ್ಷಿಯಲ್ ಆಕ್ಟಿವಿಟಿ ಸ್ಟಾಪ್ ಮಾಡ್ಬೇಕು ಅಂತಿರೋದು. ಅಂದ್ರೆ ಭೌತಿಕವಾಗಿ ನಾವು ಹೊರಗಡೆ ಹುಡುಕ್ತಾ ಇದೀವಿ, ಆಕ್ಚುಲಿ ಬಹಿರಂಗವಾಗಿ ಅಲ್ವಾ. ನಾವು ಖುಷಿನ ಹೊರಗಡೆ ಹುಡುಕ್ತಾ ಇದೀವಿ. ರೀಸೆಂಟ್ಲಿ ಒಬ್ಬರ ಹತ್ರ ಮಾತಾಡ್ತಾ ಇದ್ದೆ ನಾನು. ಅವರೆಷ್ಟು ತೊಂದರೆ ತಾಪತ್ರಗಳನ್ನ ಫೇಸ್ ಮಾಡ್ಕೊಂಡ್ ಬಂದಿದ್ದಾರೆ ಅಂದ್ರೆ, ಅವರು ಶಾಂತಿ, ಮನಃಶಾಂತಿ ಬೇಕು ಅಂತ ಅವ್ರು ತಿಳ್ಕೊತಾ ಇದ್ದಾರೆ. ಮನಃಶಾಂತಿ ಕೃಷ್ಣ ಎಲ್ಲಿ ಸಿಗತ್ತೆ ಅಂತ ಹೇಳಿದಾನೆ? ಯಾವಾಗ ಸಿಗತ್ತೆ? ಪೀಸ್ ಫಾರ್ಮುಲಾ ಎಲ್ರು ಗೊತ್ತಲ್ವಾ?
5ನೇ ಅಧ್ಯಾಯ 29ನೇ ಶ್ಲೋಕ. ಯಾರು ಹೇಳ್ತೀರಾ ಮಾತಾಜಿ? ಪರಮಶಾಂತಿ ಹೆಂಗ್ ಸಿಗತ್ತೆ ನಮ್ಗೆ? ಯಾರು ಹೇಳ್ತೀರಾ? 5ನೇ ಅಧ್ಯಾಯ 29ನೇ ಶ್ಲೋಕ ಏನ್ ಮಾತಾಜಿ? ಭೋಕ್ತಾರಂ ಯಜ್ಞತಪಸಾಂ ಸರ್ವಲೋಕಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ನನ್ನ ವಿಷಯವಾಗಿ ಸಂಪೂರ್ಣ ಪ್ರಜ್ಞೆಯನ್ನಿಟ್ಟುಕೊಂಡು ಎಲ್ಲ ಯಜ್ಞಗಳ ಮತ್ತು ತಪಸ್ಸುಗಳ ಕಟ್ಟ ಕಡೆಯ ಭೋಕ್ತೃ ನಾನೇ, ಎಲ್ಲ ಲೋಕಗಳ ಮತ್ತು ದೇವತೆಗಳ ಪರಮ ಪ್ರಭು ನಾನೇ, ಮತ್ತು ಎಲ್ಲ ಜೀವಿಗಳ ಉಪಕಾರಿಯೂ ಹಿತೈಷಿಯೂ ನಾನೇ ಎಂದು ಅರಿತ ಮನುಷ್ಯನು ಐಹಿಕ ದುಃಖಗಳ ಯಾತನೆಯಿಂದ ಮುಕ್ತನಾಗಿ ಶಾಂತಿಯನ್ನು ಪಡೆಯುವನು. ಇದು ವಿಷಯ. ಅವಾಗ್ಲೇ ನಮ್ಗೆ ಪರಮ ಶಾಂತಿ ಸಿಗೋದು. ಇಲ್ಲ ಎಲ್ಲೆಲ್ಲೂ ನಾವು ಹೋಗಿ ಯಾವ್ದೇ ಊರು ಹುಡುಕಿ ಎಲ್ಲೇ ನಾವು ಪರದಾಡಿದ್ರು, ಎಷ್ಟೇ ಶರೀರ ಬದಲಾಯಿಸಿದ್ರು, ಎಷ್ಟೇ ದುಡ್ಡಿದ್ರು, ಎಷ್ಟೇ ಆರೋಗ್ಯ ಇದ್ರು, ಯಾವ್ದೋ ಒಂದ್ ಸಮಯದಲ್ಲಿ ಅದು ಕೊಟ್ಟೇ ಕೊಡುತ್ತೆ, ಕೈ ಕೊಟ್ಟೇ ಕೊಡುತ್ತೆ ಅಲ್ವಾ? ಸೊ ಹಾಗಾಗಿ ಅಲ್ಟಿಮೇಟ್ ಆಗಿ ನಾವು ಕೃಷ್ಣ ಯಾರು ಅರ್ಥ ಮಾಡ್ಕೊಳ್ಳೋದು, ಕೃಷ್ಣನ ಪೊಸಿಷನ್ ಸ್ಥಾನ ಏನು ತಿಳ್ಕೊಂಡು ನಾವು ಮುಂದುವರಿಯಂಗಾದ್ರೆ ಅವಾಗ ನಮಗೆ ಪರಮ ಶಾಂತಿ ಸಿಗತ್ತೆ. ಈ ಜ್ಞಾನ ಕೇವಲ ಭಗವದ್ಗೀತೆಯಲ್ಲಿ ಮಾತ್ರ ಕೊಡ್ತಾ ಇರೋದು ಕೃಷ್ಣ. ಕೃಷ್ಣನೇ ಹೇಳ್ತಾ ಇರೋದು, ಬಾಯಿಂದ ನುಡಿತಾ ಇರೋದು ಎಲ್ಲ ಜೀವರಾಶಿಗಳು. ಜಸ್ಟ್ ಲೈಕ್ ಹೆಂಗೆ ಒಂದ್ ತಂದೆ ತಾಯಿ ಅವ್ರ ಮಕ್ಳಿಗೆ ಯಾವಾಗ್ಲೂ ಒಳ್ಳೇದೇ ಹೇಳ್ತಾರಲ್ವಾ, ಯಾವಾಗ್ಲೂ ಅವ್ರಿಗೆ ತುಂಬಾ ಪ್ರಯೋಜನ ಆಗುವಂತದ್ದೇ ಹೇಳ್ತಾರೆ. ಇವಾಗ ನಾನು ನಂದನ್ನ ಅಲ್ಲಿ ಬಿಟ್ಟು ಬಂದಿದ್ದೀನಿ, ಅವನಿಗೆ ಹೇಳ್ತೀನಿ ಅದ್ರ ಖಾರ ಐಟಮ್ ಇತ್ತು ಅನ್ಕೋ, ಅಲ್ಲಿ ಸ್ವಲ್ಪ ಸೇರಿಸ್ಕೊಂಡ್ ತಿನ್ನು, ಇಲ್ಲ ಅಂದ್ರೆ ಇನ್ನೊಂದು ಐಟಮ್ನ ತಿನ್ನು, ಆತರ ಏನೋ ಒಂದು ಕೆಲವೊಂದು ಟ್ರಿಕ್ಗಳು ಹೇಳ್ಕೊಡ್ತೀವಲ್ವಾ, ಹಿಂಗಿರು ಹಂಗಿರು, ಈ ತರ ಮ್ಯಾನೇಜ್ ಮಾಡು, ಆ ತರ ಮ್ಯಾನೇಜ್ ಮಾಡು. ತುಂಬಾ ಮುಖ್ಯವಾದಂಥದ್ದು, ಅವ್ರಿಗೆ ಅನುಕೂಲ ಆಗುವಂಥದ್ದು ಅಲ್ವಾ. ಯಾಕಂದ್ರೆ ಒಂದೆಲ್ಲ ದೂರ ಇದ್ದಾನೆ ಅಂತಕ್ಕೋಸ್ಕರ. ಅದೇ ತರ ಕೃಷ್ಣನು ನಾವೆಲ್ಲ ವಿಭಿನ್ನ ಅಂಶ. ಅವನ್ ಮನೆ ಬಿಟ್ಟು ನಾವೆಲ್ಲ ಹೊರಗೆ ಬಂದ್ಬಿಟ್ಟಿದೀವಿ ಇದ್ದಂಗ ಅದೇ ಅನ್ಸತ್ತೆ ಅಲ್ವಾ. ನಾವ್ ಹೆಂಗೆ ಮಕ್ಕಳನ್ನ ಹೊರಗೆ ಕಳಿಸ್ದಾಗ್ಲು ಹಂಗೆ ಕೃಷ್ಣನು ನಮ್ನೆಲ್ಲ ಹೊರಗಡೆ ಕಳಿಸ್ಬಿಟ್ಟಿದ್ದಾನೆ. ಯಾಕಂದ್ರೆ ನಾವೆಲ್ಲ ಹಠ ಮಾಡಿ ಬಂದಿರೋದಿಕ್ಕೆ. ಈಗ ನಮ್ನ ಒಂದ್ ದಾರಿಲಿ ಇಡ್ಬೇಕಲ್ಲ. ನಾವೆಲ್ಲೆಲ್ಲೆಲ್ಲೋ ಅಡ್ಡಾಡ್ತಾ ಇದೀವಿ, ಯಾರ್ಯಾರನೋ ಹಿಂಬಾಲಿಸ್ಕೊಂಡ್ ಹೋಗ್ತಾ ಇದೀವಿ ನಾವು, ಯಾರೋ ಮೂರ್ಖರನ್ನ. ಅದಲ್ದೆ ನಾವು ಸರಿಯಾದ ಮಾರ್ಗದಲ್ಲಿ ಹೋಗ್ಬೇಕು ಅಂದ್ರೆ ಆ ಜ್ಞಾನ ನಮ್ ಕೃಷ್ಣ ಇಲ್ಲಿ ಕೊಡ್ತಾನೆ. ಭಗವದ್ಗೀತೆ ಓದಾಗ ಏನಂತದಾನ ಕೃಷ್ಣ ಅಂತ ಕೇಳಿದಾಗ ಅಲ್ವಾ. ಸೊ ಅದಕ್ಕೆ ಕೃಷ್ಣ ಹೇಳ್ತಿರೋದು, ಕೊನೆಗೆ ಇವರೆಲ್ಲ ಅಫ್ಕೋರ್ಸ್ ಇವರೆಲ್ಲ ನೋ ಡೌಟ್ ಇವರೆಲ್ಲರೂ ನನ್ನ ಪೂಜಿಸ್ತಿದ್ರೆ, ಆದ್ರೆ ಕೊನೆಯಲ್ಲಿ ಇವರು ನನ್ನನ್ನು ಸೇರುತ್ತಾರೆ ಸಂಪೂರ್ಣವಾಗಿ. ಇದನ್ನು ಎಲ್ಲಾ ಇಂದ್ರಿಯಗಳನ್ನು ನಿಯಂತ್ರಿಸಿ ಎಲ್ಲಾ ಜೀವಿಗಳ ಹಿತವನ್ನು ಬಯಸುತ್ತಾ ಸಂಪೂರ್ಣವಾಗಿ ಪೂಜಿಸುವವರು ಕಡೆಗೆ ನನ್ನನ್ನು ಸೇರುತ್ತಾರೆ. ಎಲ್ಲಾ ಜೀವಿಯ ಹಿತೈಷಿ ಕೂಡ ಹೇಳ್ತಿರೋದು ಇವರು. ಗೊತ್ತಾಗ್ತಿದ್ಯಾ? ಇವರು ಎಲ್ಲ ಜೀವಿಯ ಹಿತೈಷಿ ಹಿತ ಬಗ್ಗೆ ಯೋಚನೆ ಮಾಡ್ತಾರೆ. ಬೇರೆಯವರಿಗೆ ಒಳ್ಳೇದ್ ಹೇಗ್ ಸಲ್ಲಿಸೋದು, ಗಿವಿಂಗ್ ಸಮಥಿಂಗ್ ಟು ದ ಸೊಸೈಟಿ. ಸಮಾಜಕ್ಕೆ ಏನ್ ಕೊಡ್ಬೋದು, ನಾ ಇನ್ನೊಂದ್ ಜೀವಿಗೆ ಹೆಂಗ್ ಸಹಾಯ ಮಾಡ್ಬೋದು, ನನ್ನಿಂದ ಏನಾರು ಅವ್ನ್ ಕೊಡ್ಬೇಕು. ಜ್ಞಾನ ಇರ್ಬೋದು, ಅಥವಾ ನಮ್ಮ ಶಕ್ತಿ ರೂಪ ಇರ್ಬೋದು, ಕಾರ್ಯತಃ ಹೇಗೆ ಇರ್ಬೋದು, ಒಟ್ಟು ನಾವೇನಾದ್ರು ಕೊಡ್ಬೇಕು ಸಮಾಜಕ್ಕೆ. ಸೊ ಕೃಷ್ಣ ಕಾನ್ಶಿಯಸ್ ಡಿವೋಟೀಸ್ ಏನ್ ಕೊಡ್ತಾರೆ ಸಮಾಜಕ್ಕೆ? ಕೃಷ್ಣ ಪ್ರಜ್ಞೆ ಕೊಡ್ತಾರೆ, ಕೃಷ್ಣ ಪ್ರಜ್ಞೆ ಮಾರ್ಗ ತೋರಿಸ್ಕೊಡ್ತಾರೆ ಅಲ್ವಾ. ಅಲ್ಟಿಮೇಟ್ ಚಾರಿಟಿ ಅದು. ಸೊ ಹಾಗಾಗಿ ಈ ವ್ಯಕ್ತಿಗಳು ತುಂಬಾ ತುಂಬಾ ಗ್ರೇಟ್. ಕೃಷ್ಣ ತುಂಬಾ ಅದ್ ಮೆಚ್ಕೋತಾನೆ. ನಾವ್ ಇನ್ನೊಬ್ಬರ ಹಿತ ಬಗ್ಗೆ ಯೋಚನೆ ಮಾಡ್ತಿದೀವಿ ಅಂದ್ರೆ ಅವನೊಬ್ಬ ಓನ್ಲಿ ವೈಷ್ಣವ ಆಗಕ್ಕೆ ಸಾಧ್ಯ ಅಲ್ವಾ. ವೈಷ್ಣವ ಅಂದ್ರೆ ಇನ್ನೊಬ್ಬನ ಬಗ್ಗೆ ಯೋಚನೆ ಮಾಡೋದು. ಪ್ರಹ್ಲಾದ್ ಮಹಾರಾಜ್ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡ್ತಾ ಇದ್ರು, ಈ ಅಸುರರುಗಳನ್ನ ಹೆಂಗೆ ಉದ್ಧರಿಸ್ಬೇಕು ಅನ್ನೋದು ಅಲ್ವಾ. ಪ್ರಹ್ಲಾದ್ ಮಹಾರಾಜ್ಗೆ ನರಸಿಂಹ ಚತುರ್ದಶಿ ಬರ್ತಾ ಇದೆಲ್ಲ 30ನೇ ತಾರೀಕು. ಏನ್ ಮಾಡೋಣ ನಾವು? ನರಸಿಂಹ ಕ್ಯಾಂಪ್ ಮಾಡೋಣ. ನರಸಿಂಹದೊಂದು ಪ್ರೋಗ್ರಾಮ್ ಇದೆ ನಮ್ದು, ಅದ್ ಮಾಡೋಣ. 2 ದಿನದಲ್ಲಿ ಮಾಡೋಣ ಅದನ್ನ. ಪ್ರಹ್ಲಾದ್ ಮಹಾರಾಜ್ದು ಇನ್ನೊಂದ್ ಸ್ವಲ್ಪ ಟೀಚಿಂಗ್ಸ್ ಓದ್ಕೊಂಡು 7ನೇ ಸ್ಕಂದ ಭಾಗವತ ಚರ್ಚೆ ಮಾಡೋಣ. ಹೆಂಗೆ ಪ್ರಹ್ಲಾದ್ ಮಹಾರಾಜ್ ಎಷ್ಟು ಗ್ರೇಟು. ಒಂದ್ ಪ್ರಹ್ಲಾದ ಒಬ್ನೇ ಒಬ್ನ ಚಿಕ್ಕ ಮಗುಗೋಸ್ಕರ ಭಗವಂತ ಒಂದು ಅವತಾರ ತಗೊಳ್ಳೋದು ನ್ಯಾಯನ? ಜಸ್ಟ್ ಒಬ್ಬ ವ್ಯಕ್ತಿಗೋಸ್ಕರ, ಅದು ಏನು ಇಡೀ ಅಸುರ ಕುಟುಂಬದಲ್ಲಿರೋ ಅಂತ ವ್ಯಕ್ತಿ ಅವನು ಒಂದು ಅವತಾರನೇ ಎತ್ತಿದ್ದಾನೆ ಕೃಷ್ಣ. ಪ್ಲಸ್ ದೇವತೆಗಳು ಕೇಳ್ಕೊಳ್ತಾರಲ್ಲ ಇವನ್ನ ಅಟ್ರಾಸಿಟೀಸ್ ಜಾಸ್ತಿ ಆಗ್ಬಿಟ್ಟು ಅವ್ರ
ಜಾಗನೆಲ್ಲ ಆಕ್ಯುಪೈ ಮಾಡ್ಕೊಂಡಾದ್ ಮತ್ತೆ ಇವನು ಬೇರೆ ವಿಧಿನೇ ಇಲ್ಲದೆ ದೇವತೆಗಳು ಕೇಳ್ಕೊಳ್ತಾರೆ. ಸೊ ಆವಾಗ ಭಗವಂತ ಹೇಳ್ತಾನೆ, ಯಾವಾಗ ಅವ್ರ ಮಗನ್ನೇ ಅವನು ಸಾಯಿಸೋದಿಕ್ಕೆ ಹೋಗ್ತಾನೋ ಆಗ ನಾನು ಅವತಾರ ತಗೊಳ್ತೀನಿ. ಬೇಸಿಕಲಿ ಕೃಷ್ಣ ಬರೋದ್ ಯಾರಿಗೋಸ್ಕರ? ಅವನ ಪ್ರಹ್ಲಾದ ಡಿವೋಟಿಗೋಸ್ಕರ, ಭಕ್ತನಿಗೋಸ್ಕರ. ಸೊ ಅವ್ನ ಭಕ್ತನಿಗೋಸ್ಕರ ಕೃಷ್ಣ ಎಲ್ ಬೇಕಾದ್ರೂ ಬರ್ತಾನೆ. ಸೊ ಆ ಭಕ್ತ ನಾವ್ ಆಗ್ತೀವ ಅನ್ನೋದು ನಮ್ಗ್ ಅನ್ಸ್ಬೋದು. ನಮ್ ಮನ್ಸಲ್ಲ ಪ್ರಶ್ನೆ ಬರ್ಬೋದು, ನಾವೆಲ್ಲಪ್ಪ ಅಶುದ್ಧ ಭಕ್ತ ಎಲ್ಲಪ್ಪ ಅಂತ. ಮ್ಯೂಟ್ ಮಾಡ್ಕೊಳ್ಳಿ. ಬಟ್ ನಾವ್ ಈ ಮಾರ್ಗದಲ್ಲಿ ಇದ್ರೆ ಡೆಫಿನೆಟ್ಲಿ ಒಂದಿನ ಆಗ್ತೀವಿ ನಾವು. ಇದೇ ಮಾರ್ಗದಲ್ಲಿ ಶುದ್ಧ ವೈಷ್ಣವರ ಮಾರ್ಗದರ್ಶನದಲ್ಲಿ ನಾವು ನಡೀತಾ ಇದ್ರೆ ನಮಗೂ ಆ ಮನ್ಸ್ ಬಂದೇ ಬರುತ್ತೆ. ಒಂದ್ ಪರ್ಫೆಕ್ಟ್ ಗುರುನ ಫಾಲೋ ಮಾಡಿದ್ರೆ ಪರ್ಫೆಕ್ಟ್ ಶಿಕ್ಷೆ ಆಗೇ ಆಗ್ತಾನೆ ಅಲ್ವಾ? ಅಷ್ಟೇ. ಪರ್ಫೆಕ್ಟ್ ಗುರುನ ನಾವು ಫಾಲೋ ಮಾಡಿದ್ರೆ ಪರ್ಫೆಕ್ಟ್ ಶಿಷ್ಯರಾಗ್ತೀವಿ ನಾವು, ಪರ್ಫೆಕ್ಟ್ ಭಕ್ತರಾಗ್ತೀವಿ. ಪರ್ಫೆಕ್ಟ್ ಗುರುದಲ್ಲಿ ಎಲ್ಲಾ ಒಳ್ಳೆ ಪರ್ಫೆಕ್ಟ್ ಗುಣಗಳಿರುತ್ತೆ. ಭಗವಂತನಿಗೆ ಬೇಕಾಗಿರೋ ರೀತಿ ನಡ್ಕೊಳಕ್ಕೆ ಅವಾಗ ಶಿಷ್ಯನಲ್ಲೂ ಅದೇ ಗುಣಗಳು ಬರುತ್ತೆ. ಸೊ ಅಷ್ಟೇ ನಾವು ತಿಳ್ಕೊಬೇಕು ಆಕ್ಚುಲಿ ಕೃಷ್ಣನ ಹತ್ರ. ಒಳ್ಳೆ ಭಕ್ತರಾಗಿ ನನಗೆ ಭಕ್ತನಾಗಕ್ಕೆ ನನ್ನಲ್ಲಿ ಒಳ್ಳೆ ಗುಣಗಳು ಕೊಡು, ನನ್ಗೆ ಮನಸ್ಸು ಶ್ರದ್ಧೆ ಕೊಡು. ನಿನ್ನ ಒಳ್ಳೆ ಭಕ್ತನಾಗಂಗ್ ಮಾಡು, ನನ್ ಗುರುಗೆ ಒಳ್ಳೆ ಸೇವೆ ಸಲ್ಸಂಗ್ ಮಾಡು. ಆ ರೀತಿ ನಾವು ಸಾರ್ಥಕಗೊಳಿಸ್ಕೊಳಂಗಾದ್ರೆ ನಮ್ ಜೀವನನ ಇನ್ನೇನು ಅವಶ್ಯಕತೆನೇ ಇಲ್ಲ ಆಕ್ಚುಲಿ. ಇನ್ನೇನಿದೆ ಕೊರತೆ? ಅಲ್ಲಿ ಕೃಷ್ಣ ಎಲ್ಲ ಕೊಟ್ಟಿದ್ದಾನೆ. ಅವ್ನ್ ಕೊಟ್ಟಿರೋದನ್ನ ನಾವ್ ಒಂದ್ ಸೇವೆಗೆ ಬಳಸ್ಬೇಕಷ್ಟೆ. ಇಲ್ಲದನ್ನ ಕೋರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ನಾವು ಗ್ರೇಟ್ ಕೀರ್ತನೀಯ ಆಗ್ಬೇಕಾಗಿಲ್ಲ, ಅಥವಾ ತುಂಬಾ ಪರ್ಫೆಕ್ಟ್ ನಾವು ಏನಪ್ಪಾ ಸಂಸ್ಕೃತ ಶ್ಲೋಕಗಳನ್ನ ಪಠಿಸ್ಬೇಕು ಅನ್ನೋದೇನೂ ಇಲ್ಲ, ದೊಡ್ಡ ಜ್ಞಾನಿಗಳಾಗಬೇಕು ಅನ್ನೋದೇನಿಲ್ಲ. ನಮ್ಗೆ ಎಷ್ಟು ಕೊಟ್ಟಿದ್ದಾನೋ ಕೃಷ್ಣ ನಮ್ಗೊಂದು ಒಳ್ಳೆ ಸಿನ್ಸಿಯಾರಿಟಿ ಕೊಟ್ರೆ, ಶ್ರದ್ಧೆಯಿಂದ ನಾವು ಪ್ರಾಮಾಣಿಕವಾಗಿ ಭಕ್ತಿ ಸಲ್ಸಂಗಾದ್ರೆ ಗ್ರೇಟೆಸ್ಟ್ ಸರ್ವಿಸ್ ಟು ಗುರು ಕೃಷ್ಣ. ಸೊ ಅದು ಇವತ್ತಿನ ಶ್ಲೋಕಗಳು. ನಾವ್ ಎಷ್ಟ್ ಮಾಡಿದ್ವಿ ಇವತ್ತು? 4 ಮಾಡಿದ್ವಲ್ಲ, ಇಲ್ಲಿ ಸ್ಟಾಪ್ ಮಾಡೋಣ. ಡಿವೋಟೀಸ್ ಎಲ್ರಿಗೂ ಆಕ್ಟಿವಿಟಿ ಏನಂದ್ರೆ ಶ್ಲೋಕ ಅನುವಾದ ಎಲ್ರು ದಯವಿಟ್ಟು ರೆಕಾರ್ಡಿಂಗ್ ಮಾಡಿ ಕಳಿಸಿ ನಮ್ಮ ಮೇನ್ ಗ್ರೂಪ್ ಅಲ್ಲಿ. ನಾಳೆ ನಾವು 5ನೇ ಶ್ಲೋಕದಿಂದ ಮುಂದುವರಿಸೋಣ. ಓಕೆ, ಏನಾದ್ರು ಪ್ರಶ್ನೆ ಇತ್ತಾ ಯಾರಿಗಾರು? ಏನಿಲ್ವಾ? ಹರೇ ಕೃಷ್ಣ. ಕಟ್ ಮಾಡೋದು ಅಂದ್ರೆ ಈಗ ಅದು ಅಷ್ಟು ಬೈ ಹಾರ್ಟ್ ಮಾಡ್ಲಿಕ್ಕೆ, ಮೆಮರೈಸ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆಯಲ್ಲ. ವಯಸ್ಸಾಗೋಯ್ತು ಅಲ್ವಾ? ಕಷ್ಟ ಅಂತೀರ? ಯಾವ್ದಿಗೆ ಹಾಡುಗಳು ಜ್ಞಾಪಕ ಇಲ್ವಾ ನಿಮ್ಗೆ ಮಾತಾಜಿ? ಮುಂಚಿನೆಲ್ಲ ನೀವು ಸಣ್ಣ ಸಭಾ ಕಲ್ತಿರೋದು ಇಲ್ಲ, ಇವಾಗ ಜ್ಞಾಪಕ ಇದೆ? ಇವಾಗ ಅದೆಲ್ಲ ಜ್ಞಾಪಕ ಇರುತ್ತೆ. ಈಗಿನ ಅಲ್ಲ, ಬಿಗಿನಿಂಗ್ ಅಲ್ಲಿ ಸ್ವಲ್ಪ ಹೇಳ್ಬೋದು, ಬರ್ತಾ ಬರ್ತಾ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಡುತ್ತೆ ಅಲ್ವಾ? 2-3 ಶ್ಲೋಕ ಬೆರೆಸ್ಬಿಡ್ತೀವಾಗ. ಒಂದೇ ಪ್ರೊನೌನ್ಸಿಯೇಷನ್ ಇರೋದು ಕಂಟಿನ್ಯೂ ಆಗಿದ್ರೆ ಇದಕ್ಕೆ ಇದ್ರದ್ದು ಅದಕ್ಕೆ ಹೊಂಟಾಗುತ್ತೆ. ಓಕೆ, ಟ್ರೈ ಮಾಡಿ ಮತ್ತೆ. ನೋಡ್ಕೊಂಡೆ ಹೇಳ್ಬಿಟ್ಟು ರೆಕಾರ್ಡ್ ಮಾಡಿ ಕಳಿಸ್ತೀವಿ. ರೆಕಾರ್ಡ್ ಮಾಡ್ಬೇಕಾದ್ರೆ ನೋಡ್ಕೊಂಡೆ ಹೇಳಿ ರೆಕಾರ್ಡ್ ಮಾಡಿ. ಡೈಲಿ ಒಂದ್ 5-5 ಸರಿ ಹೇಳ್ಕೊಳ್ಳಿ. ಅಥವಾ ರೆಕಾರ್ಡ್ ಮಾಡ್ಬೇಕಾದ್ರೇನೆ ನೀವು 5-5 ಸರಿ ಹೇಳ್ಕೊಂಡು ಮಾಡ್ಬಿಡಿ, ಅಲ್ಲೇ ಕೆಲಸ ಆಗೋಗ್ಬಿಡುತ್ತೆ. ಓಕೆನಾ? ವೆರಿ ಇಂಪಾರ್ಟೆಂಟ್ ಶ್ಲೋಕ. ಅದರಲ್ಲಿ ಒಬ್ಬರನ್ನ ತುಂಬಾ ಐ ಹ್ಯಾವ್ ಟು ರಿಯಲಿ ಅಪ್ರಿಶಿಯೇಟ್ ಹರ್ ಗುರುಜಿ. ತಮಿಳ್ನವರು GS ಪದ್ಮಾವತಿ ಇದಾರಲ್ಲ, ಅವರು ಶೀಸ್ ಗಾಟ್ ಅ ಲಾಟ್ ಆಫ್ ಇಂಟ್ರೆಸ್ಟ್ ಟು ಬೈ ಹಾರ್ಟ್ ಪ್ರತಿಯೊಂದು ಚಾಪ್ಟರ್ನ. ಈಗ ಗೀತಾ ಮಹಾತ್ಮ್ಯ ನಿನ್ನೆ ಕ್ಲಾಸಿಗೆ ಅಟೆಂಡ್ ಮಾಡಿದ್ರು. ಮಾತಾಜಿ ನಾನು ಎಲ್ಲ ಹೇಳ್ತೀನಿ ನಿಮ್ಗೆ ಅಂತ 5 ಗೀತಾ ಮಹಾತ್ಮ್ಯ ಪಟ 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 ಅಂತ ಹೇಳ್ಬಿಟ್ಟು ಮೆಮರೈಸ್ ಮಾಡ್ಬಿಟ್ಟಿದ್ದಾರೆ. ತುಂಬಾ ಖುಷಿ ಆಯ್ತು. Yes, she's doing that. It's very good. She is very much interested in learning by heart. By heart ಆದ್ರೆ ಏನ್ ಗೊತ್ತಾ ಅನುಕೂಲ? ಓಕೆ, ಇವಾಗ ನಾವೇನು ಪರೀಕ್ಷೆ ಕೊಡ್ಬೇಕಾಗಿಲ್ಲ, ಬಟ್ ನಮ್ಗೆ ಒಂದು ನಾವೆಲ್ಲರೂ ಇದೀವಿ ಅನ್ಕೊಳ್ಳಿ, ನಮ್ಮದ ಪುಸ್ತಕ ಏನೂ ಇಲ್ಲಪ್ಪ, ಸಡನ್ ಆಗಿ ನಾಲ್ಕು ಬಂದ್ರೆ ಎಷ್ಟು ಖುಷಿ ಆಗತ್ತಲ್ವಾ? ಖುಷಿ ಆಗುತ್ತೆ. ಅಂಡ್ ಈಗ ನೀವು ಹೇಳಿದ್ರಲ್ಲ ಗುರುಜಿ, 2-3 ಶ್ಲೋಕನ ಹೇಳಿದ್ರಿ, ಮತ್ತೆ ಅದು ಆ ತರ ನಮ್ಗೆ ಮಾಸ್ಟರ್ ಮಾಡ್ಲಿಕ್ಕೆ ಇನ್ನೊಂದು ಜನ್ಮನೇ ತೆಗೆದು ಬರ್ಬೇಕು ಅನ್ಸುತ್ತೆ. ಇಲ್ಲ ಆತರ ಏನಿಲ್ಲ, ನೀವು ಆಕ್ಟಿವ್ ಪ್ರೀಚಿಂಗ್ ಮಾಡಿದ್ರೆ ಬಂದ್ಬಿಡುತ್ತೆ. ನೀವು ಭಕ್ತಿ ಶಾಸ್ತ್ರಿ ಮಾಡ್ತೀವಿ. ಆಕ್ಚುಲಿ ಇವಾಗ ನಮ್ದು ಕೋರ್ಸು ಭಕ್ತಿ ಶಾಸ್ತ್ರಿ ತರಾನೇ, ಶ್ಲೋಕ ಬೈ ಶ್ಲೋಕ ನಾವು ಓದ್ತಾ ಇದೀವಿ. ಅಂದ್ರೆ ಇಟ್ ಇಸ್ ಇನ್ ಡೀಟೇಲ್. ಆಕ್ಚುಲಿ ನಾವ್ ಏನ್ ಭಕ್ತಿ ಶಾಸ್ತ್ರಿ 1 ವರ್ಷದಲ್ಲಿ ನಾವು ಮಾಡ್ತೀವೋ ಅದು ಎಷ್ಟೊಂದಲ್ಲ ಪುಸ್ತಕ, ಭಗವದ್ಗೀತೆ ಜೊತೆಗೆ ಈಶೋಪನಿಷತ್ತು ಎಲ್ಲ ಮಾಡ್ತೀವಿ, ಉಪದೇಶ ಅಮೃತ ಎಲ್ಲ, ಅದು ಮೇಲ್ಮೇಲೆ ಇರುತ್ತೆ ಸ್ವಲ್ಪ.
ಜಾಸ್ತಿ ಡೀಪ್ ಇರೋದಿಲ್ಲ. ಬಟ್ ಎಕ್ಸಾಮ್ಸ್ ಬರಿತೀವಲ್ಲ ನಾವು, ಅದಕ್ಕೆ ಓದ್ಕೊಂಡು ಆಕ್ಟಿವ್ ಆಗಿ ಬರಿತೀವಿ. ಅಟ್ ದ ಸೇಮ್ ಟೈಮ್ ಆಕ್ಟಿವ್ ಪ್ರೀಚಿಂಗ್ ಮಾಡ್ತಾ ಇದ್ರೆ ನೀವು ಆಗ್ತೀರಾ. ಅದಕ್ಕೆ ನೆಕ್ಸ್ಟ್ ನೀವು ಪ್ರಭುಪಾದಾಶ್ರಯ ಅಬೋರ್ಗೆಲ್ಲ ಅದೇ ಫೋಕಸ್ ದಟ್ ನಾನ್ ಎಲ್ರಿಗೂ ಒಂದು ಗೀತಾ ಜ್ಞಾನ್ ಬ್ಯಾಚ್ ಕೊಟ್ಬಿಟ್ಟು ಜಸ್ಟ್ ಲೆವೆಲ್ 1 ಸ್ಟಾರ್ಟ್ ಮಾಡಿ ಅಂತ. ಲೆವೆಲ್ 1 ಸ್ಟಾರ್ಟ್ ಮಾಡಿ ಅದ್ರಲ್ಲಿ ಎಷ್ಟಿಗೆ ಅದ್ರಲ್ಲಿ ಇರೋದೇ 4-5 ಶ್ಲೋಕಗಳು ಇರುತ್ತೆ ಅಷ್ಟೇ ಅಲ್ವಾ, ಒಂದ್ ಅಧ್ಯಾಯದಲ್ಲಿ ಇರೋದೇ 4-5. ಅದನ್ನೇ ನೀವು ಹೇಳ್ತಾ ನಿಮ್ಗೆ ಅರ್ಥ ಆಗುತ್ತೆ ಈ ಕಾಂಟೆಕ್ಸ್ಟ್ ಅಲ್ಲಿ ಯಾವ ಶ್ಲೋಕ ಅನ್ವಯಿಸುತ್ತೆ ಅನ್ನೋದು. ಗೆಟ್ಟು ಒಂದ್ 10 ರೌಂಡ್ ಮಾಡಿದ್ರೆ ನೀವು ಗೆಟ್ಟು ಎಲ್ಲಿಂದ ಯಾವ ಶ್ಲೋಕ ಅನ್ವಯಿಸುತ್ತೆ ಅನ್ನೋದು ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಬಿಕಾಸ್ ಪ್ರಭುಪಾದ್ ಅದೇ ಹೇಳುದು, ನಾವ್ ಶಾಸ್ತ್ರನ ಒಬ್ರಿಗೆ ತಿಳಿಸ್ಬೇಕು ಅಂದ್ರೆ ಒಂದು ಪ್ರಮಾಣ ಬೇಕು. ಪ್ರಮಾಣ ಅಂದ್ರೆ ಆ ಶ್ಲೋಕನ ಕೋಟ್ ಮಾಡ್ಬೇಕು ನೀವು. ಆ ಶ್ಲೋಕ ಕೋಟ್ ಮಾಡ್ಬೇಕು ಅಂದ್ರೆ ನೀವು ಜ್ಞಾಪಕ ಇಟ್ಕೋಬೇಕದು. ಅಟ್ಲೀಸ್ಟ್ ಇಫ್ ನಾಟ್ ಫುಲ್ ಶ್ಲೋಕ, ಮೊದಲನೇ ಲೈನ್ ಆದ್ರೂ, ಕೊನೆ ಲೈನ್ ಆದ್ರೂ, ಮಧ್ಯದ ಲೈನ್ ಆದ್ರೂ, ಎಷ್ಟೋ ಅಷ್ಟು ಆಯ್ತಾ. ಅದಕ್ಕೆ ನೀವು ಬರಿಬೇಕಾದ್ರು, ನೀವು ಭಕ್ತಿ ಸ್ಟೆಪ್ಸ್ ಪೇಪರ್ ಬರಿಬೇಕಾದ್ರೂ ಕೂಡ ನಾನು ಶ್ಲೋಕ ಕೋಟ್ ಮಾಡಿ ಅಂತ ನಾನು ಹೇಳ್ತೀನಿ ಅಲ್ವಾ. ಸೊ ದಟ್ ನೀವು ಜ್ಞಾಪಕ ಇರತ್ತೆ ನಿಮ್ಗೆ. ಬರಿಬೇಕಾದ್ರೂ ಜ್ಞಾಪಕ ಇಟ್ಕೊಂಡ್ ಬರ್ಕೋತೀರಾ. ಬರ್ದಾಗ ಒಂದ್ಸರಿ ಬರೆಯೋದ್ರೆ 10 ಸರಿ ಓದ್ದಂಗಲ್ವಾ. ಸೊ ಈಗ ಈ 5.29 ಶಾಂತಿ ಮಂತ್ರನ ಗುರುಜಿ ಹೇಳಿದ್ರಿ. ಶಾಂತಿ ಮಂತ್ರ ಅದು ಹೌದು. ಯಾರಿಗೂ ಗೊತ್ತಿಲ್ಲ ಅದು. ಶಾಂತಿ ಸೊ ಎಲ್ಲರೂ ದಯವಿಟ್ಟು ಈ ಕ್ಲಾಸಸ್ಗೆ ರೆಗ್ಯುಲರ್ ಆಗಿರಿ. ಈ ಗುರುವಾರ ಶುಕ್ರವಾರ ಕ್ಲಾಸಸ್ ಅವಾಗ ನಾನು ಸ್ವಲ್ಪ ಮಿಸ್ ಮಾಡ್ತಿರ್ತೀನಿ, ಸಾರಿ, ಕ್ಷಮಿಸ್ಕೊಡಿ ನನ್ಗೆ. ಈ ಮಧ್ಯೆ ಸ್ವಲ್ಪ ಬಿಸಿನೂ ಆಗಿರೋದ್ರಿಂದ. ಅಂಡ್ ಈ ಭಕ್ತಿ ಸ್ಟೆಪ್ಸ್ ಟೈಮಲ್ಲಿ ಬೇರೆ ನಂಗೆ ಇಂಗ್ಲಿಷ್ ಗ್ರೂಪ್ ವರ್ಗೂ ಬೇರೆ ಅವ್ರದ್ದು ಇಂಟರ್ವ್ಯೂಸ್ ಎಲ್ಲ ಮಾಡೋದಿತ್ತು. ಅವ್ರದ್ದು ಪೇಪರ್ ಕರೆಕ್ಷನ್, ಅವ್ರ ಪೇಪರ್ ಬರೆಯೋದಕ್ಕೆ ಸಹಾಯ ಮಾಡೋದಿಲ್ಲ ಇತ್ತು. ಹಾಗಾಗಿ ಸ್ವಲ್ಪ ಮಾಡಕ್ಕೆ ಆಗಿಲ್ಲ. ಅಂಡ್ ಬೃಂದಾವನ್ ಬೇರೆ ಹೋಗಿ ಬರೋದಿತ್ತು. ಇವಾಗ ರೆಗ್ಯುಲರ್ ಆಗಿ ಮಾಡೋಣ. ಸೊ ಶನಿವಾರ ಮಧ್ಯಾಹ್ನ ಕೂಡ ನಾನು ಅದಕ್ಕೆ ಭಕ್ತಿ ವೃಕ್ಷ ಟಾಪಿಕ್ ಮಾಡೋಣ ಅನ್ಕೊಂಡಿದ್ದೇನೆ. ಬಸ್ 45 ಮಿನಿಟ್ಸ್ ಮಾಡ್ಬಿಟ್ಟು ಸ್ಟಾಪ್ ಮಾಡೋದು, ಶಾರ್ಟ್ ಅಂಡ್ ಇದಾಗುತ್ತೆ. ಓಕೆ, ಸೊ ಈ ಕ್ಲಾಸಸ್ ಸ್ವಲ್ಪ ಮಿಸ್ ಮಾಡ್ಕೊಳ್ದೇನೆ ರೆಗ್ಯುಲರ್ ಆಗಿರಿ. ಮಿಸ್ ಮಾಡಿದ್ರೆ ದಯವಿಟ್ಟು ನಂಗೆ ಒಂದು ಮೆಸೇಜ್ ಹಾಕಿ, ರೆಕಾರ್ಡಿಂಗ್ ಕೇಳಿ. ರೆಕಾರ್ಡಿಂಗ್ ಯಾವಾಗ್ಲೂ ಮಾಡ್ತೀನಿ, ಕಳಿಸ್ಕೊಡ್ತೀನಿ. ಓಕೆನಾ, ಮಿಸ್ ಮಾಡಕ್ ಹೋಗ್ಬೇಡಿ. ಈ ಕ್ಲಾಸಸ್ ವೆರಿ ವೆರಿ ಇಂಪಾರ್ಟೆಂಟ್. ನನ್ನ ಕ್ಲಾಸಸ್ ಎಸ್ಪೆಷಲಿ ಏನ್ ನಾವು ಡಿಸ್ಕಷನ್ ಮಾಡ್ತೀವಿ ಅವಾಗ ನಮ್ಗೆ ಜ್ಞಾಪಕ ಉಳ್ಕೊಳತ್ತೆ ಮೈಂಡ್ ಅಲ್ಲಿ, ಅಷ್ಟು ಲೋಕದ ಬಗ್ಗೆ ವಿವರಣೆ ಅಲ್ವಾ. ಅದಕ್ಕೋಸ್ಕರ ಮಾಡ್ತಾರೆ. ನಾವು ಫಸ್ಟ್ ಟೈಮ್ ಮಾಡ್ತಾರೆ ಈ ಫಾರ್ಮ್ಯಾಟ್. ಇದು ಇದುವರೆಗೂ ಯಾವ ಬ್ಯಾಚ್ಗೂ ನಾವು ಮಾಡೇ ಇಲ್ಲ. ಈ ಬ್ಯಾಚ್ ದಲ್ಲಿ ಶುರು ಮಾಡಿರೋದು ನಾವು ಶ್ಲೋಕ ಬೈ ಶ್ಲೋಕ ಮಾಡೋದು. ಮಾತಾಜಿ ಭಕ್ತಿ ವೃಕ್ಷ ಅದು ಕಳ್ಸಿ ಮಾತಾಜಿ. ಭಕ್ತಿ ವೃಕ್ಷ ಕಳ್ಸಿದ್ರಲ್ಲ, ಭಕ್ತಿ ವೃಕ್ಷ ಮನಸ್ಸು ಬಗ್ಗೆ ಹೇಳಿದ್ರಲ್ಲ, ಗ್ರೂಪಲ್ಲಿ ಹಾಕ್ತೀನಿ. ಓಕೆ ಸ್ಟಾಪ್ ಮಾತಾಜಿ, ಸ್ಟಾಪ್ ಮಾಡೋಣ. ಓಕೆ ಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವರಿಂದ ಕಿ ಜೈ. ಬ್ರಹ್ಮಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಸಂಕೀರ್ತನ್ ಕಿ ಜೈ. ಹರೇ ಕೃಷ್ಣ. ಎಲ್ಲರಿಗೂ ತುಂಬಾ ತುಂಬಾ ಧನ್ಯವಾದ. ನಾಳೆ ಮತ್ತೆ ಸೇರೋಣ. ಸೇಮ್ 7 ಗಂಟೆ ನಾನು ಟ್ರೈ ಮಾಡ್ತೀನಿ. 7 ಗಂಟೆ ಆಗಿದ್ರೆ 7:15 ಅಂತೂ ಗ್ಯಾರಂಟಿ. ಓಕೆ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ದಂಡ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ. ರೇಣುಕಾ ಮಾತಾಜಿ, ಅನುಪಮಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ದಂಡ ಪ್ರಣಾಮ. ಹರೇ ಕೃಷ್ಣ ಮಾತಾಜಿ. ಗೀತಾ ರಗಡಿ ಮಾತಾಜಿ, ಹರೇ ಕೃಷ್ಣ. ಪ್ರೇಮ ಮಾತಾಜಿ, ಹರೇ ಕೃಷ್ಣ. ಮಾತಾಜಿ. ಮಾತಾಜಿ. ನಿರ್ಮಲಾ ಮಾತಾಜಿ, ಹರೇ ಕೃಷ್ಣ. ಮಾತಾಜಿ ನಾಳೆ 7:15 ಇರುತ್ತೆ ನಿರ್ಮಲಾ ಮಾತಾಜಿ ಸಂಜೆ. ಓಕೆ, ಗುರುವಾರ ಶುಕ್ರವಾರ ತಪ್ಸ್ಕೋಬೇಡಿ ಮಾತಾಜಿ. ನಿರ್ಮಲಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ.